ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನದರಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ದೇವರು ಸಂಕಲ್ಪ ಮಾಡಿದ ಯಾದವರನ್ನ ಉಪಸಂಹಾರ ಮಾಡಬೇಕು ಅಂತ. ಅದಕ್ಕನುಗುಣವಾಗಿ ದೇವರೇನು ಮಾಡಿದ, ಒಂದು ದುರ್ಬುದ್ಧಿಯನ್ನು ಕೊಟ್ಟ. ಸಾಂಬ ಹೆಣ್ಣಿನ ವೇಷವನ್ನು ಹಾಕಿಕೊಂಡು ಆ ಎಲ್ಲ ಋಷಿಗಳೆದುರು ಹೋದ. ಅವನ ಜೊತೆಗಿದ್ದವರೆಲ್ಲ ಮಂಗಾಟ ಮಾಡ್ತಾ ಕೇಳಿದ್ರು, ಇವಳು ಬೊಬ್ರು ಅಂತನ್ನುವ ಯಾದವನ ಹೆಂಡತಿ, ಏನು ಮಗು ಆಗತ್ತೆ ಇವಳಿಗೆ ಅಂತ. ಸಿಟ್ಟು ಬಂದು ಮುಸಲಂ ಕುಲನಾಶನಂ, ಒನಕ್ಕೆ ಹರ್ತಾಳೆ ಹೋಗಿ ಅಂತಂದು. ಒನಕ್ಕೆ ಹೊರಗಡೆ ಬಂತು. ಅದನ್ನು ಉಗ್ರಸೇನ ಚೆನ್ನಾಗಿ ಪುಡಿ ಮಾಡಿ ಅದನ್ನು ಸಮುದ್ರದ ಅಲೆಗೆ ಎಸೆದ. ಅದೇನು ಮಾಡಿತು, ಸಮುದ್ರ ವಾಪಸ್ಸು ಬರುವಾಗ ಅದು ಸೀದ ಬಂದು ತೀರದಲ್ಲಿ ಒಂದು ದರ್ಭೆಯಾಗಿ, ವಿಶೇಷವಾದ ದರ್ಭೆಯಾಗಿ ಪರಿಣಮಿಸಿತು. ಆಯ್ತಾ, ಅಲ್ಲಿ ಆಗ್ತಾ ಇರಬೇಕಾದ್ರೆ ಇಲ್ಲಿ ಎಲ್ಲವನ್ನ ಒಂದು ಸರ್ತಿ ಪ್ರಭಾಸ ಕ್ಷೇತ್ರಕ್ಕೆ ದೇವರು ಹೋದ. ಅದಕ್ಕಿಂತ ಮುಂಚೆ ಇವನಿದ್ದಾನಲ್ಲ, ಯಾರು ಉದ್ಧವ, ಅವನು ಅನುಮತಿಯನ್ನು ಪಡೆದು ಹೊರಟ. ಅನುಮತಿಯನ್ನು ಪಡೆಯುವಾಗ ಉದ್ಧವ ನಮಸ್ಕಾರ ಮಾಡಿ, ಭಗವನ್ಯನ್ಮಯ ಕಾರ್ಯಂ ತದಾಜ್ಞಾಪಯ ಸಾಂಪ್ರತಂ. ಓ ಕೃಷ್ಣನೇ, ನಾನು ಏನು ಮಾಡಬೇಕು ಹೇಳು. ನಾನು ಅಂದ್ಕೊಳ್ತಾ ಇದ್ದೇನೆ, ಕುಲವನ್ನೆಲ್ಲ ನೀನೇ ಉಪಸಂಹಾರ ಮಾಡ್ತಿ ಅಂತ. 32 412ನೇ ಪೇಜು. ಭಗವನ್ಯನ್ಮಯ ಕಾರ್ಯಂ ತದಾಜ್ಞಾಪಯತಾಂ ಪ್ರತಂ. ಅದಕ್ಕೆ ಯಾಕೆಂದರೆ ನಾಶ ಆಗಲಿಕ್ಕೆ ಏನೇನು ಸೂಚನೆಗಳು ಬರಬೇಕು, ಎಲ್ಲ ಸೂಚನೆಗಳು ಬರ್ತಾ ಇದೆ, ನಾನೇನು ಮಾಡಬೇಕು. ಆಗ ದೇವರು ಹೇಳಿದ, ಯದ್ಬದರಿ ಆಶ್ರಮಂ ಪುಣ್ಯಂ ಗಂಧಮಾದನ ಪರ್ವತೆ. ಹೋಗು, ಬದರಿಕಾಶ್ರಮದಲ್ಲಿ ಕಲಾಪ ಅಂತ ಒಂದು ಊರಿದೆ. ಅದು ನರನಾರಾಯಣರು ಅದರ ಸಮೀಪದಲ್ಲಿ ಇದ್ದಾರೆ. ಅಲ್ಲಿಗೆ ಹೋಗಿ ನಾನು ಹೇಳಿದ ತತ್ವಶಾಸ್ತ್ರವನ್ನು ಅಲ್ಲಿ ಅವರಿಗೆಲ್ಲ ಹೇಳು, ಮತ್ತೆ ಮರಳಿ ಬಾ ಅಂದ. ನೀನು ಹೇಳಿದ ಮೇಲೆ ಅಹಂ ಸ್ವರ್ಗಂ ಗಮಿಷ್ಯಾಮಿ ಶುಪಸಂಹೃತ್ಯ ವೈಕುಲಂ. ಕುಲವನ್ನೆಲ್ಲ ಉಪಸಂಹಾರ ಮಾಡಿ ನನ್ನ ದಾರಿಗೆ ನಾನು ಹೋಗುತ್ತೇನೆ. ದ್ವಾರಕೆಯನ್ನು ನಾನು ಬಿಟ್ಟು ಕೂಡಲೇ ದ್ವಾರಕಾಂಚಮಯ ತ್ಯಕ್ತಾಂ ಸಮುದ್ರ ಪ್ಲಾವಯಿಷ್ಯತಿ. ನಾನು ಹೋಗಿ 7ನೇ ದಿವಸಕ್ಕೆ ಸಮುದ್ರ ಬಂದು ದ್ವಾರಕೆಯನ್ನು ನುಂಗತ್ತೆ ನನ್ನ ಮನೆಯನ್ನು ಬಿಟ್ಟು ಅಂತ ಹೇಳಿದ. ಆಯಿತು ಅಂತ ನಮಸ್ಕಾರ ಮಾಡಿ ತಪೋವನಕ್ಕೆ ಹೋದ. ತದನಂತರ ಸ್ವಲ್ಪ ದಿವಸ ಆದಮೇಲೆ ಯಾದವರು ರಥವನ್ನು ಏರಿ ಪ್ರಭಾಸಕ್ಕೆ ತೆರಳಿದರು. ಪ್ರಭಾಸದಲ್ಲಿ ಪಿಬತಾಂ ತತ್ರ ಚೈತೇಚಾಂ ಸಂಘರ್ಷೇಣ ಪರಸ್ಪರಂ ಅತಿವ್ಯಾಧೇಂಧನೋ ಜಜ್ಞೆ ಕಲಹಾಗ್ನಿಕ್ಷಯಾವಹ. ಎಲ್ಲ ದಾನ ಮತ್ತು ಎಲ್ಲ ಸತ್ಕಾರಗಳನ್ನು ಮಾಡಿ, ಸತ್ಕರ್ಮಗಳನ್ನು ಮಾಡಿ ಆದಮೇಲೆ ಕುಡಿಯೋಣ ಅಂತ ಅನ್ನಿಸ್ತಂತೆ. ಎಲ್ಲರೂ ಮೈರೇಯ ಹಿಟ್ಟಿನಿಂದ ಮಾಡಿದ ಮದ್ಯವನ್ನು ಕುಡಿದ್ರು. ಗಲಾಟೆ ಶುರು ಆಯಿತು. ಗಲಾಟೆ ಹೇಗೆ ಶುರು ಆಯಿತು ಅಂತ ಹೇಳಿ ಭಾಗವತದಲ್ಲಿ ಒಂಥರ ಇದೆ, ಇಲ್ಲೊಂದು ರೀತಿ ಇದೆ. ಭಾಗವತದಲ್ಲಿರೋದು ಹೇಗೆ,
ಮಹಾಭಾರತದಲ್ಲಿರೋದು ಹೇಗೆ ಅಂತಂದರೆ ಆ ಚೆನ್ನಾಗಿ ಕುಡಿದು ಮತ್ತೇರಿ ಸಾತ್ಯಕಿ ಕೃತವರ್ಮನೆ ಬೈದಂತೆ, ಏನೋ ಗಂಡಸರು ನೀವು ಶಿಬಿರದಲ್ಲಿ ಮಲಗಿದ್ದವ್ರನ್ನ ಕತ್ತರಿಸ್ಬಿಟ್ಟು ಥ ಅಂತಂದಂತೆ. ಅವನು ನೀವೇನು ಕಡಿಮೆ, ದ್ರೋಣಾಚಾರ್ಯನ ಕೊಂದಿಲ್ವಾ, ಭೂರಿಶ್ರವಸನ್ನ ಕೊಂದಿಲ್ವಾ ಅಂತ ಅವನಂದ. ಅವರಿಬ್ರು ಗಲಾಟೆ ಶುರು ಆಯಿತು. ಅವರಿಬ್ರು ಗಲಾಟೆ ಶುರು ಆದಾಗ ಸರಿ ಮತ್ತೆ ಅವರು ಏನು ಮಾಡಿದ್ರು, ಶುರು ಆಯಿತು. ಪರಸ್ಪರ ಹೊಡೆದಾಡಿಕೊಂಡು ಪೂರ್ತಿಯಾಗಿ ನಾಚ ಆದರು. ಅದರಲ್ಲಿ ಯಾವ್ಯಾವ ರೀತಿ ಅವರು ಹೋದರು, ಗಲಾಟೆ ಮಾಡಿಕೊಂಡ್ರು ಅಂತ ಹೇಳಿ ನಾವು ಹೋದ ಬಾರಿ ನೋಡಿದ್ದೇವೆ. ಅದಾದ ಮೇಲೆ ಕ್ಷಣೇನ ನಾಭವತ್ ಕಶ್ಚಿತ್, ಒಂದು ಕ್ಷಣವೂ ಕೂಡ ಅವ್ರು ಯಾರೂ ಇರಲಿಲ್ಲ, ಎಲ್ಲರೂ ನಾಶ ಆಗಿ ಹೋದರು. ಬಲರಾಮನು ಕೂಡ ಯೋಗದಿಂದ ಔರ್ಧ್ವದೈಹಿಕವಾಗಿ ಧ್ಯಾನ ಮಾಡಿ ತನ್ನ ಮೂಲಸ್ಥಾನವನ್ನು ಸೇರಿದ. ಆಮೇಲೆ ದಾರುಕನಿಗೆ ಕರೆದ. ದಾರುಕ ಯಾರು ಅಂತ ಇಲ್ಲ, ಸೀದಾ ವಿಷ್ಣು ಲೋಕದಿಂದ ಬಂದ. ಆಮೇಲೆ ಹಾಗೆ ಹೊರಟ. ಇಷ್ಟೇ ಇರೋದಿದು. ದಾರುಕ ಯಾರು ಅಂತ ಇಲ್ಲ. ಅಂದ್ರೆ ಇವನು ಸಾರಥಿ, ಕೃಷ್ಣನ ಸಾರಥಿ. ಅವನು ಯಾರು ಅಂತ ಇಲ್ಲ, ಅಂದ್ರೆ ಯಾವ ದೇವತೆಯೋ ಏನೂ ಇಲ್ಲ. ಅವನು ಎಂಟ್ರಿ ಆಗೋದೇ ಜರಾಸಂಧನೊಡನೆ ಯುದ್ಧ ಮಾಡುವಾಗ ರಥದ ಸಮೇತ ಬಂದಿಳಿದ. ಆಮೇಲೆ ಹೊರಟು ಹೋದ. ಕೃಷ್ಣನ ನಿರ್ಯಾಣ ಆದಮೇಲೆ ಅವನಿಗೆ ಅರ್ಜುನನಿಗೆ ಹೇಳಿ ಹೊರಟ. ಅದರಿಂದಾಗಿ ಕೃಷ್ಣ ಅವನಿಗೊಂದು ಸಂದೇಶವನ್ನು ಕೊಟ್ಟ. ನೋಡು, ಪಾಂಡವರು ಬರಲಿಕ್ಕೆ ಹೇಳು, ಪಾಂಡವರು ನಿಲ್ಲೋದು ಬೇಡ ಅಂತ. ಅದರಂತೆ ಅರ್ಜುನನಿಗೆ ಹೇಳಲಿಕ್ಕೆ ಅಂತ ಅವನು ಓಡಿದ. ಇತ್ಯುಕ್ತೋ ದಾರುಕ ಕೃಷ್ಣಂ ಪ್ರಣಿಪತ್ಯ ಪುನಃ ಪುನಃ ಪ್ರದಕ್ಷಿಣಂಚ ಬಹುಚಃ ಕೃತ್ವಾ ಪ್ರಾಯಾದ್ ಯಥೋದಿತಂ. ಕೃಷ್ಣ ಹೇಳಿದಂತೆಯೇ ಮಾಡಲಿಕ್ಕೆ ಅಂತ ಹೋಗಿ ಅರ್ಜುನನಿಗೆ ನುಡಿದ. ಅರ್ಜುನ ಬಂದ. ಅಲ್ಲಿ ಕೃಷ್ಣ ಏನು ಮಾಡಿದ, ಅಷ್ಟೊತ್ತಿಗೆ ತನ್ನಂತೆಯೇ ಇರುವ ಇನ್ನೊಂದು ಶರೀರವನ್ನು ಸೃಷ್ಟಿ ಮಾಡಿ, ಅಲ್ಲಿ ಇರೋದೇನಿದೆ ಶರೀರ ಬಿಟ್ಟ ಅಂತ ಅಷ್ಟೇ ಉಂಟು. ಶ್ಲೋಕ ನೋಡಿ. ಭಗವಾನಪಿ ಗೋವಿಂದ ವಾಸುದೇವಾತ್ಮಕಂ ಪರಂ ಬ್ರಹ್ಮಾತ್ಮನಿ ಸಮಾರೋಪ್ಯ ಸರ್ವಭೂತೇಷ್ವಧಾರಯತ್ ನಿಷ್ಪ್ರಪಂಚೇ ಮಹಾಭಾಗ ಸಂಯೋಜ್ಯ ಆತ್ಮಾನಮಾತ್ಮನಿ ತುರ್ಯಾವಸ್ಥಂ ಸಲೀಲಂಚ ಶೇತೆ ಸ್ಮ ಪುರುಷೋತ್ತಮ ಅಂತ. ಬ್ರಹ್ಮಾತ್ಮನಾದ ತನ್ನಲ್ಲಿ ಲಯಗೊಳಿಸಿ ಮಲಗಿದ್ದ. ಇನ್ನು ಪ್ರಾಣ ಬಿಟ್ಟಿಲ್ಲ. ಇವರು ಇಲ್ಲಿ ಪುರಾಣದ ಪ್ರಕಾರವೂ ಪ್ರಾಣ ಬಿಟ್ಟಿಲ್ಲ. ಅವನು ಮಲಗಿದ್ದ. ಸನ್ಮಾನಯನ್ ದ್ವಿಜವಚಃ ದುರ್ವಾತ ಯದುವಾಚಃ. ಬ್ರಾಹ್ಮಣರ ಮಾತನ್ನ ಗೌರವಿಸಿ ದುರ್ವಾಸರಿಂದ ನಾನು ಸಾಯಬೇಕು ಎಂದು ಬಯಸಿ ಅವನೇನು ಮಾಡಿದ್ದ, ತನ್ನ ಒಂದು ಕಾಲನ್ನು ಹೀಗೆ, ತನ್ನ ಒಂದು ಕಾಲಿನ ಮೇಲೆ ಇನ್ನೊಂದು ಕಾಲನ್ನು ಊರ್ಧ್ವಮುಖಿಯಾಗಿ ಇಟ್ಟು ಇದ್ದ. ಅಲ್ಲಲ್ಲ, ಬ್ರಾಹ್ಮಣಾದಿಗಳು ಏನು ಹೇಳಿದ್ರು ಆಯ್ತಾ. ದುರ್ವಾಸ ಯದುವಾಚ ಯೋಗಯುಕ್ತ ಅದು ಇರೋದು. ದುರ್ವಾಸರೇ ಮೊದಲಾದವರು ಅಲ್ಲಿದ್ದರು. ಮತ್ತೆ ಸ್ವಯಂ ದುರ್ವಾಸನು ಜರಾನಾಮಕನಾಗಿ ಬರೋದಿತ್ತು. ಎರಡು ಕಡೆ ಇದ್ದ. ಅದು ಭೃಗು. ದುರ್ವಾಸನು ಶಾಪ ಕೊಟ್ಟಿದ್ದು. ಆಗ ಆಯಯೌ ಸ ಜರಾನಾಮ ತದಾ ತತ್ರ ಸಲುಬ್ಧಕಃ. ಆ ಬಂದಿದ್ದು ಪಾದಪ್ರಹಾರ ದೋಷೇಣ ತಂ ಭೃಗುಂ ವ್ಯಾಧತಾಂ ಗತಂ ಅಂತ. ಪಾದಪ್ರಹಾರದ ದೋಷ ಇರೋದ್ರಿಂದ ಆ ಭೃಗು ಬೇಡನಾಗಿದ್ದು ಅವನು ಬಂದ. ಮುಸಲಾವಶೇಷ ಲೋಹೈಕ ಸಾಯಕಾನ್ಯಸ್ತತೋ ಮರಹ. ಅದರಲ್ಲಿ ಉದ್ದವಾದ ಬಾಣದಲ್ಲಿ ಅದೊಂದು ತುದಿಯನ್ನು ಮಾತ್ರ ಜೋಡಿಸಿದ. ಯಾವುದು ಆ ಒನಕೆಯನ್ನು ಪುಡಿ ಮಾಡಿ ಹಾಕಿದ್ರಲ್ಲ, ಆ ಒನಕೆಯನ್ನು ಪುಡಿ ಮಾಡಿ ಹಾಕಿದ್ದ
ಅದು ದರ್ಭೆಯಾಗಿ ಬೆಳೆದಿತ್ತು. ಅದನ್ನು ಹಿಡ್ಕೊಂಡೆ ಎಲ್ಲರೂ ಹೊಡೆದು ಸತ್ರು. ಆ ಪೀಸನ್ನ ಅದರೊಳಗಡೆ ಜೋಡಿಸಿದ್ದ. ಅದು ಕಬ್ಬಿಣ ಆಗಿತ್ತು. ಮೀನಿನಲ್ಲಿ ಸಿಕ್ಕಿದ್ದು ಅಂತ ಒಂದು ಕಥೆ ಉಂಟು. ಒಟ್ಟು ಆ ಒನಕೆಯ ಪುಡಿ, ಆ ಒನಕೆ ಉದ್ದ ಏನಿತ್ತು ಅದನ್ನ ಜೋಡಿಸಿದ. ತತಶ್ಚ ದದೃಶೇ ತತ್ರ ಚತುರ್ಬಾಹಧರಂ ನರಂ ತಲೆ ವಿವ್ಯಾಧತೆ ನೈವ ತೋಮರೇಣ ದ್ವಿಜೋತ್ತಮ. ಆ ಕಾಲು ನೋಡಿದ, ಅದ್ಯಾವುದೋ ಹಕ್ಕಿ ತರ ಕಂಡಿತ್ತು, ಕೆಂಪಿತ್ತಲ್ಲ, ಅದು ಕಾಲಿನ ವಿನ್ಯಾಸ ಯಾವುದೋ ಹಕ್ಕಿ ತರ ಕಂಡಿತೋ ಏನೋ. ಬಾಣ ಬಿಟ್ಟ. ಆಮೇಲೆ ನೋಡಿದ್ರೆ 4 ತೋಳುಗಳಿರುವ ಒಂದು ಅದ್ಭುತವಾದ ರೂಪ. ಪ್ರಸೀದ ಪ್ರಸೀದ ಅಜಾನತಾಕೃತಮಿದಂ ಮಯ ಹರಿಣ ಚಂಕಯ. ನಾನು ಯಾವುದೋ ಜಿಂಕೆಯೋ ಏನೋ ಅಂತಂದುಕೊಂಡು ನಾನು ತಪ್ಪು ಮಾಡಿದೆ, ಕ್ಷಮಿಸಿಬಿಡು ಅಂತ ಹೇಳಿ ಬೇಡಿಕೊಂಡಾಗ ದೇವರು ಹೇಳಿದ, ನತೇಸ್ತು ಭಯಮಣ್ವಪಿ, ನಿನಗೆ ಒಂದು ಚೂರು ಭಯ ಇಲ್ಲ, ನೀನು ಒಳ್ಳೆಯ ಸ್ವರ್ಗವನ್ನು ಪಡೆಯುತ್ತೀಯ ಅಂತ ಹೇಳ್ತಾ ಇದ್ದ ಹಾಗೇನೆ ಆರುಷ್ಯ ಪ್ರಯಯೌ ತರ್ಗಂ ಲುಬ್ಧಕಸ್ತತ್ ಪ್ರಸಾದತಃ. ಆ ವಿಮಾನ ಬಂತಂತೆ. ಲುಬ್ಧಕ ಜರ ಅನ್ನುವ ವ್ಯಾಧ ನಮಸ್ಕಾರ ಮಾಡಿ ಏರಿದ ಆ ವಿಮಾನವನ್ನ. ಗತೆ ತಸ್ಮಿನ್ ಸ ಭಗವಾನ್ ಸಂಯೋಜ್ಯಾತ್ಮಾನಮಾತ್ಮನಿ ಬ್ರಹ್ಮಭೂತೆ ವ್ಯಯೇ ಅಚಿಂತ್ಯೆ ವಾಸುದೇವಮಯೇ ಮಲೇ. ಅವನು ಅಭಿನ್ನನಾದ, ದೇವರನ್ನು ಸೇರಿದ, ತನ್ನನ್ನೇ ಸೇರಿದ ಅಂತ ಇದೆ. ಅಲ್ಲಿ ಸೇರಿ ಆಮೇಲೆ ಒಂದು ಮಾತು ಬರುತ್ತೆ 37ನೆಯ ಅಧ್ಯಾಯದ ಕಡೆಯ ಶ್ಲೋಕ. ಅಜನ್ಮನ್ಯವರೇ ವಿಷ್ಣು ಅಪ್ರಮೇಯೇ ಅಖಿಲಾತ್ಮನಿ ತತ್ಯಾಜ ಮಾನುಷಂ ದೇಹಂ ಅತೀತ್ಯ ತ್ರಿವಿಧಾಂ ಗತಿಂ. ಮಾನುಷ ಶರೀರವನ್ನು ಬಿಟ್ಟ ಅಂತ ಇದೆ. ಮಾನುಷ ಶರೀರವನ್ನು ಬಿಟ್ಟ ಅಂದ್ರೆ ಇಟ್ಕೊಂಡಿರ್ಬೇಕಲ್ಲ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಬೇರೆ ಬೇರೆ ಪುರಾಣಗಳಲ್ಲಿ ಇರುವ ಮಾತನ್ನು ನೋಡಿ, ದೇವರಿಗೆ ಪ್ರಾಕೃತವಾದ ಶರೀರ ಇಲ್ಲ, ಅದರಿಂದಾಗಿ ದೇಹತ್ಯಾಗ ಕಾಲದಲ್ಲಿ ಮನುಷ್ಯ ತನ್ನಂತೆಯೇ ತೋರುವ ಇನ್ನೊಂದು ಶರೀರವನ್ನು ಸೃಷ್ಟಿ ಮಾಡಿ ಕಣ್ಮರೆಯಾಗಿದ್ದು. ಜನರಿಗೆ ಅದು ಗೊತ್ತಾಗಲಿಲ್ಲ. ಬಿಟ್ಟ ಅಂದ್ರೆ ಯಾವುದೋ ಒಂದನ್ನ ಅಲ್ಲಿ ಬಿಟ್ಟ ಅಂತ ಅಲ್ಲ, ಅದೇ ಅದೇ ಆ ತರಹ ಅರ್ಥ ಮಾಡಲಿಕ್ಕೆ ಪೋಷಕವಾಗಿ ಮಧ್ವಾಚಾರ್ಯರು ಏನ್ ಮಾಡಿದ್ರು, ಬೇರೆ ಬೇರೆ ಮಾತುಗಳನ್ನ ನಿರೂಪಣೆ ಮಾಡಿದ್ರು. ಕೂದಲು ಕತ್ತರಿಸುವ ಪ್ರಸಂಗದಲ್ಲೂ ಅಷ್ಟೇ ಹೊಸದಾಗಿ ಸೃಷ್ಟಿ ಮಾಡಿದ್ರು. ಯಾವುದು ಕೂದಲು ಕತ್ತರಿಸಿದಾಗ ಅದೇ ಆ ರೀತಿ ಆಗುತ್ತೆ. ದೇವರಿಗೆ ಕ್ಷೌರ ಮಾಡುವಾಗ ಯಾರು ವೈಕುಂಠದಿಂದ ಅದಕ್ಕಾಗಿ ಇಳಿದು ಬಂದಿದ್ರಲ್ಲ, ಅವರು ಕೂದಲನ್ನೆಲ್ಲ ಕತ್ತರಿಸಿದಾಗ ಅಲ್ಲಿ ದೇವರ ಕೂದಲು ದೇವರು ಒಂದೇ, ಆದ್ರೆ ಆ ತುದಿ ಅದು ಭೌತಿಕ, ಹಾಗೆ ಸೃಷ್ಟಿ ಮಾಡಿ ಕೊಡೋದು. ಅದರಿಂದಾಗಿ 37 37ನೇ ಅಧ್ಯಾಯ ಆಯ್ತು. ಅವನು ಅಲ್ಲಲ್ಲ ಹೇಳ್ತೇನೆ, ಬೇಡ ಯಾಕಾಗಿದ್ದು ಅಂತ. ಬೇಡ ಯಾಕಾಗಿದ್ದು ಅಂದ್ರೆ ಎಲ್ಲರೂ ವಿವೇಚನೆ ಮಾಡಬೇಕಾದ್ರೆ ಸತ್ವರಜ ಸ್ತಮೋ ಗುಣಗಳಿಂದ ಅಸ್ಪೃಷ್ಟರಾದವರು ಯಾರು, 3 ಜನ ಮೂರ್ತಿಗಳನ್ನು ನೋಡೋಣ, ಅವರನ್ನೇ ಯಜ್ಞಯೋಗ್ಯ ಅಂತ ತೀರ್ಮಾನ ಮಾಡೋಣ ಅಂತ. ಅದಕ್ಕೆ ಅವ್ರು ಕಳಿಸಿದ್ರು. ಯಾವುದೋ ಯುಗದಲ್ಲಿ ಕಳಿಸಿದ್ದದು, ಈ ಮೊನ್ನೆ ಅಲ್ವೇ ಅಲ್ಲ ಅದು. ನಾವೇನು ಅನ್ಕೊಳ್ತಾ ಇರ್ತೀವಿ, ಕೃಷ್ಣಾವತಾರ ಕಾಲದಲ್ಲಿ ಆಯ್ತು ಅಂತ. ಕೃಷ್ಣಾವತಾರದ ಯಾವುದೋ ಕಾಲದಲ್ಲಿ ಆಗಿದ್ದು, ಕೃಷ್ಣಾವತಾರದ ಯಾವುದೋ ಕಾಲದಲ್ಲಿ ಯಾವುದೋ ಕೃತಯುಗದ ವಿಚಾರ ಅದು. ಯಾವ ಕೃತಯುಗ ಅಂತಲೂ ಸ್ಪಷ್ಟ ಇಲ್ಲ. ಭಾಗವತದಲ್ಲಿ ಕಡೆಯಲ್ಲಿ ಇಷ್ಟೇ ಬರೋದು. ಅವನು ಬ್ರಹ್ಮದೇವರ ಹತ್ರ ಹೋದಾಗ ಬ್ರಹ್ಮದೇವರು ಲೆಕ್ಕಿಸಲಿಲ್ಲ, ಸದಾಶಿವನು ಲೆಕ್ಕಿಸಲಿಲ್ಲ. ಸಿಟ್ಟು ಬಂತು, ನಮ್ಮ ವಿರಾಮದ ಕಾಲದಲ್ಲಿ ಬಂದಿದ್ದಾನೆ ಅಂತ. ಅಂದ್ರೆ ಅವರಿಗೆ ರಜೋಗುಣ ತಮೋಗುಣಗಳಿದೆ ಅಂತ ಆಯ್ತು. ದೇವರ ಹತ್ರ ಹೋದಾಗ ಒದ್ದ, ದೇವರು ನನ್ನನ್ನು ನೋಡಲಿಲ್ಲ ಅಂತ. ಆಗ ದೇವರೇನು ಮಾಡಿದ, ಅದನ್ನ ಪಾದವನ್ನ ಇಟ್ಟುಕೊಂಡು ಅವನೇನು ಮಾಡಿದ, ಸತ್ಕಾರ ಮಾಡಿದ. ಅಷ್ಟೇ ಇರೋದಲ್ಲಿ. ಅವಾಗ
ಕಣ್ಣು ಗಿಣ್ಣು ಎಲ್ಲ ಎಲ್ಲ ಇದೆ. ಆ ತ್ರಿಗುಣಾತೀತ ಅಂತ ಹೇಳಿ ದೇವರನ್ನ ಅವನು ಗೌರವಿಸಿದ. ಯಾರು? ಭೃಗು. ಇದು ಆಗಿರೋ ಕಥೆ. ತ್ರಿಗುಣಾತೀತ ಆದರೆ ಆ ಪಾದಪ್ರಹಾರ ದೋಷ ಇತ್ತಲ್ಲ, ಅದರಿಂದಾಗಿ ಅವನು ಬೇಡನಾಗಿ ಹುಟ್ಟಿದ್ದು. ಅದು ಯಾರ್ದೋ ಶಾಪ ಗೀಪ ಅಲ್ಲ. ಆಮೇಲೆ ಲಕ್ಷ್ಮೀದೇವಿ ಯಾವಾಗ ಬಿಟ್ಟೋದ್ಲು ಅಂತನೂ ಅಲ್ಲಿಲ್ಲ. ಒಂದು ವೇಳೆ ಆಗ ಬಿಟ್ಟರೆ ಕೃಷ್ಣಾವತಾರಕ್ಕಿಂತ ಹಿಂದಿನಲ್ವೇನೆ ಇಲ್ಲ, ಇದು ಯಾಮಪುರಂ ಕರ ವೀರಾಕ್ಷಮೇವ ಅಂತ ನಮಘೋಷನ ಜೊತೆಗೂಡಿದಾಗ ನಾವು ಲಕ್ಷ್ಮೀ ಕ್ಷೇತ್ರಕ್ಕೆ ಹೋಗೋಣ, ಮಹಾಲಕ್ಷ್ಮಿಯ ಕ್ಷೇತ್ರ ಸಂದರಚನಾಯ ಅಂತ ಗೋವೆಯಿಂದ ಕರವೀರಕ್ಕೆ ಬಂದದ್ದು. ಕರವೀರಕ್ಕೆ ಬಂದಾಗ ಶೃಗಾಲ ವಾಸುದೇವ ಬಂದ, ಕೃಷ್ಣನ ಅಣ್ಣ. ಅವನನ್ನ ಕೊಂದು ಸರಿ ಮಹಾಲಕ್ಷ್ಮಿಯನ್ನು ನೋಡ್ಕೊಂಡು ಅವರು ಮತ್ತೆ ಮಧುರೆಗೆ ಹೋದ್ರು ಅಂತ ಕಥೆ ಬರುತ್ತೆ. ಅಂದ್ರೆ ಇವರು ಹೇಳುವ ಕಾಲಮಾನಕ್ಕೂ ಅಲ್ಲಿ ಆಗಿರೋ ಕಾಲಮಾನಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಇದು ಶ್ರೀನಿವಾಸ ಕಲ್ಯಾಣದ ಒಂದು ಅನೇಕ ನದಿ, ಕಥಾ ನದಿಯಲ್ಲಿ ಇದೊಂದು ಕಿರುತೊರೆ. ಅವಳು ಅಲ್ಲಿ ಬಿಟ್ಟುಬಿಟ್ಟಿದ್ದು, ಅವಳನ್ನು ಕರ್ಕೊಂಡ್ಬರ್ಬೇಕು. ಆಮೇಲೆ ಇಲ್ಲಿ ರಾಮಾಯಣದ ಕತೆ, ಕೃಷ್ಣಾವತಾರದ ಕತೆ ಎಲ್ಲನೂ ಕಲಸು ಮೇಲಾಗರ ಮಾಡಿ ಅದ್ಭುತವಾದ ಒಂದು ಸ್ಕ್ರಿಪ್ಟ್. ಸತ್ಯ ಹೇಳ್ತೇನೆ, ಸೂಪರ್ ಸ್ಕ್ರಿಪ್ಟ್ ಅದು. ಆದರೆ ಅದು ಇದಾಗೋದಿಲ್ಲ. ಏನಂತಾರೆ, ಬುದ್ಧಾವತಾರಕ್ಕೆ ಐತಿಹಾಸಿಕ ಅಲ್ಲ, ಬುದ್ಧಾವತಾರಕ್ಕಿಂತ ಮೊದಲಾಗಿದ್ದೋ ಬುದ್ಧಾವತಾರ ಆದ್ಮೇಲೆ ಆಗಿದ್ದು ಶ್ರೀನಿವಾಸ ಕಲ್ಯಾಣ. ಈ ಪ್ರಶ್ನೆಗೆ ಈ ತನಕ ಯಾರು ಉತ್ತರ ಕೊಟ್ಟಿಲ್ಲ. ಬುದ್ಧಾವತಾರಕ್ಕಿಂತ ಮೊದಲಾದರೆ ಮೋಹ ಕಾರ್ಯ ವೇಸ್ಟ್, ಬುದ್ಧಾವತಾರ ಆದ್ಮೇಲಾದ್ರೂ ಮೋಹ ಕಾರ್ಯ ವೇಸ್ಟ್. ಮತ್ತೆ ಎಲ್ಲವೂ ಎಲ್ಲರಿಗೂ ಉಂಟಂತೆ. ಎಲ್ಲ ಶ್ರೀನಿವಾಸ ಕಲ್ಯಾಣ ನಮಗೆ ಮಾತ್ರ ಇದೆ, ದಕ್ಷಿಣದವ್ರಿಗೂ ಉತ್ತರದವ್ರಿಗೂ ಆ ವಿಷಯವೇ ಗೊತ್ತಿಲ್ಲ. ಮತ್ತೆ ಯಾವುದೋ ಪ್ರತಿಯೋಗದಲ್ಲಿ ಬಿಟ್ಟು ಬಂದವಳು ಕಲಿಯುಗ ತನಕ ಕಾಯ್ಕೊಂಡಿರ್ಬೇಕಿತ್ತ ಬಂದವಳು. ಅಲ್ಲ, ಇವನು ಅಷ್ಟೇ ಹುತ್ತದಲ್ಲಿ ಅಲ್ಲಿ ತನಕ ಇರ್ಬೇಕು ಅವನು. ಇವನು ಬಂದು ಹುತ್ತದಲ್ಲಿ ಇದ್ದಾನ, ಅಲ್ಲಿ ತನಕ ಇರ್ಬೇಕಿತ್ತು. ಏನೇನೋ ಕಥೆ, ಒಳ್ಳೆ ಕಥೆ. ಒಂದು ಜನರಿಗೆ ಆಕರ್ಷಕವಾಗಿ ಹೇಳೋದ್ರಲ್ಲಿ ಸೂಪರ್. ಯಾಕೆಂದ್ರೆ ಅಲ್ಲಿ ಎಲ್ಲ ಸೆಂಟಿಮೆಂಟ್ ಇದೆ. ಅವನು ಅಳ್ತಾ ಕೂತು ಬಿಡ್ತಾನಂತೆ ಕೃಷ್ಣ. ಇದು ಶ್ರೀನಿವಾಸ, ಅಲ್ಲಪ್ಪ ನಿನಗೆ ಹೆಣ್ಣನ್ನು ಒಪ್ಪಿಸ್ಕೊಡ್ತಾ ಇರೋದು, ನೀನು ಅಳ್ತಾ ಕೂತ್ರೆ ಗತಿ ಏನು ಅಂದ್ರೆ, ಅಯ್ಯೋ ಸುಭದ್ರೆಯನ್ನು ಕಳಿಸ್ದಾಗ ಗಡಿಬಿಡಿ ಇತ್ತು, ಅಳ್ತಾ ಇರಲಿಲ್ಲ ಅಂತ. ಇಲ್ಲಿ ನೀವು ಮಹಾಭಾರತ ತಾತ್ನಿರ್ಣಯ ಮಹಾಭಾರತ ನೋಡಿದ್ರೆ ವರ್ಷಾನುಗಟ್ಲೆ ಸುಭದ್ರೆ ಜೊತೆಗೆ ಇದ್ಬಿಟ್ಟಿದ್ದ ಅವನು ಪಾಂಡವರ ಮನೆಯಲ್ಲಿ. ಏನು ಪುರುಸತ್ ಇಲ್ಲದೆ ಇರುವುದು, ಈಗ ಏನೇನೋ ಇದೆ. ಅದೇ ಒಂದು ಒಳ್ಳೆ ಕಥೆ, ಒಳ್ಳೆ ಸ್ಕ್ರಿಪ್ಟ್, ಅಷ್ಟೇ ನಾವು ನೋಡಬೇಕು. ವಿಪರೀತ ಸಿದ್ಧಾಂತ ವಿರೋಧ, ವಿಪರೀತ ಸಿದ್ಧಾಂತ ವಿರೋಧ. ಇವರು ಇಲ್ಲ ಶ್ರೀನಿವಾಸ ಕಲ್ಯಾಣ ಆಯಿತು ಅನ್ಲಿಕ್ಕೆ ವೇದ ಪ್ರಮಾಣ ಇದೆ ಎಂದು ಒಬ್ಬ ಭೂಪ. ಏನಪ್ಪ ಇದು, ಅರಾಯಿಕಾಣೆ ವಿಕಟೆ ಗಿರಿಂ ಗಚ್ಚ ಸದಾನ್ವೇ ಅಂತಿದೆ. ವಿಕಟೆ ಗಿರಿಂ ಗಚ್ಚ ಅಂತ ಇದೆ. ಗಿರಿಂ ಗಚ್ಚ, ಗಿರಿಂ ತಿರುಮಲ ಗಿರಿಂ. ನನಗೆ ನಗೋದೋ ಅಳೋದೋ ಗೊತ್ತಾಗ್ಲಿಲ್ಲ. ಅಲ್ಲಿ ಅರಾಯಿ, ಓ ಅಲಕ್ಷ್ಮಿಯೇ, ಅಲಕ್ಷ್ಮಿ ಅಂತ ರಾಹ ಸಂಪತ್ತು, ರೈ ಅರಾಯಿ ಎಲೈ ಅಲಕ್ಷ್ಮಿಯೇ ಅಂತ. ಗಿರಿಂಗಚ್ಚ, ಹೋಗಿ ಬೆಟ್ಟದ ಮೇಲೆ ಹೋಗ್ಬಿಡು, ನಮ್ಮ ಜೊತೆಗಿರ್ಬೇಡ ಅಂತ. ಅದು ಆ ಅರ್ಥ, ಅದು ಅಲ್ಲಿಗೆ. ಇವರು ಗಿರಿ ಅಂತ ಬಂತಲ್ಲ ಅಟಕ, ಅದು ವೇದದಲ್ಲಿದೆ ಅಂತ. ಇವ್ರಿಗೆ ನಗಬೇಕು ಅಳಬೇಕು ಒಂದು ಗೊತ್ತಾಗಲ್ಲ. ಇರಲಿ ಪಾಪ, ಅವ್ರಿಗೆ ವೇದಾರ್ಥ ಗೊತ್ತಿಲ್ಲ, ಎಂತೆಂಥದೋ ಮಾಡ್ತವೆ. ಹೀಗೆ 37ನೆಯ ಅಧ್ಯಾಯ ಆಯಿತು. ಅರ್ಜುನ ಏನು ಮಾಡಿದ, ರಾಮಕೃಷ್ಣ ಕಲೆಯವರಗಳನ್ನು ಹುಡುಕಿ ಸಂಸ್ಕಾರವನ್ನು ಮಾಡಿಸಿದ. ಅಷ್ಟಮಹಾಮಹಿಷಿಯರು ಕೂಡ ಕೆಲವೊಬ್ಬರು ಹುತಾಶಂ ಪ್ರವಿವಿಷು, ಅಗ್ನಿಯನ್ನು ಪ್ರವೇಶ ಮಾಡಿದ್ರು. ಹಾಗೆ ರೇವತಿ ಅಗ್ನಿಯನ್ನು ಪ್ರವೇಶ ಮಾಡಿದ್ಲು. ಆಮೇಲೆ ಉಗ್ರಸೇನ ಮತ್ತು ಅವನ ಹೆಂಡತಿ ವಸುದೇವ, ದೇವಕಿ, ರೋಹಿಣಿ ಮೊದಲಾದವರೆಲ್ಲ ಅಗ್ನಿ ಪ್ರವೇಶ ಮಾಡಿದ್ರು. ಅವರೆಲ್ಲರ ಪ್ರೇತ ಕಾರ್ಯವನ್ನು ಮುಗಿಸಿ ದ್ವಾರಾವತಿಯಿಂದ ಹೊರಗಡೆ ಬಂದ. ವಜ್ರ ಅಂತ ಹೇಳಿ ಅನಿರುದ್ಧನ ಮಗ, ಮತ್ತೆ ಉಳಿದ ಎಲ್ಲ 16,100 ಮಂದಿ ಸ್ತ್ರೀಯರಿದ್ದರು. ಮತ್ತೆ ಹಣವನ್ನು ಇಟ್ಟುಕೊಂಡು ಹೊರಗಡೆ ಬಂದ. ಆಮೇಲೆ ಸುಧರ್ಮ ಅನ್ನುವ ಸಭೆ ಇದೆಯಲ್ಲ, ಅದು ಸ್ವರ್ಗಲೋಕ ಕೊಟ್ಟೋಯ್ತು.
ಆಮೇಲೆ ಪಾರಿಜಾತ ಅಂತ ಒಂದು ವೃಕ್ಷ ತಂದಿದ್ನಲ್ಲ, ಅದು ಕೂಡ ಸ್ವರ್ಗಲೋಕಕ್ಕೆ ಹೋಯಿತು. ಯಾವ ದಿನ ದೇವರು ಈ ಭೂಮಿಯನ್ನು ಬಿಟ್ಟು ಹೋದ್ನೋ ಅವತ್ತೇ ಕಲಿ ಮತ್ತೆ ಪ್ರವೇಶ ಮಾಡಿದ. ಅಂದ್ರೆ ದುರ್ಯೋಧನ ಬಿದ್ದಾಗ ಅಂತ 36 ವರ್ಷದ ಹಿಂದೆ ಕಲಿಯುಗ ಪ್ರವೇಶ ಆಗಿತ್ತು ಅಂತ ಭಾಗವತಾದಿಗಳು. ಇಲ್ಲಿ ಹೇಳ್ತಾ ಇರೋದು ದೇವರು ಹೋದ್ಮೇಲೆ ಕಲಿ ಪ್ರವೇಶ ಆಯಿತು ಅಂತ. ಎರಡು ಕರೆಕ್ಟ್. ಯಾಕೆಂದ್ರೆ ಪ್ರಬಲನಾಗಿದ್ದು ಈಗ. ಧರ್ಮರಾಜ ಅವರೆಲ್ಲ ಹೇಳಿದ್ರು, ಕಲಿಯನ್ನು ಬಂಧಿಸಿ ನಾವೆಲ್ಲ ಹೋದ ಮೇಲೆ ಸ್ವಲ್ಪ ಸ್ವಲ್ಪ ಪ್ರವೃದ್ಧಮಾನನಾಗು, ನನ್ನ ಸಂತತಿ ಇರೋ ತನಕ ಪ್ರಬಲವಾಗಿ ಪ್ರವೇಶ ಮಾಡಬೇಡ ಅಂತ. ಅದೇ 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 ಆ ತರಹ ಹಾಗೆ ಹೋದ್ರು. ಅಷ್ಟೊತ್ತಿಗೆ ಅದರಿಂದಾಗಿ ಕಲಿಯುಗ ಕೃಷ್ಣಾವತಾರ ಮುಗಿದ ದಿವಸ ಶುರು ಆಗಿದೆ ಅಂತಂದ್ರೆ ಅದು ಕರೆಕ್ಟ್. ದುರ್ಯೋಧನ ಬಿದ್ದಾಗ ಶುರು ಆಗಿದೆ ಅಂದ್ರೆ ಅದು ಕೂಡ ಕರೆಕ್ಟ್. ಶ್ರೀನಿವಾಸ ಕಲ್ಯಾಣ ಕಥೆ ಹೇಳುವವರು ಈ ಕಥೆ 18 ಪುರಾಣಗಳಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಅದರ ಬಗ್ಗೆ ಮಾತೇ ಆಡಬಾರದು, ಅವರು ಅಜ್ಞಾನದಿಂದ ಮಾತಾಡ್ತಾ ಇರೋದು ನಂಬರ್ 1. ನಂಬರ್ 2, ಪ್ರಿಂಟೆಡ್ ಟೆಕ್ಸ್ಟ್ಗೂ ಮೂಲ ಟೆಕ್ಸ್ಟ್ಗೂ ಸಂಬಂಧವೇ ಇಲ್ಲ. ಅಂದರೆ ಇವರು ಶ್ರೀನಿವಾಸ ಕಲ್ಯಾಣ ಅಂತ ಪ್ರತ್ಯೇಕವನ್ನು ತೆಗೆದಿರ್ತಾರಲ್ಲ, ಅದನ್ನು ನೀವು ತಲೆಕೆಳಕಾಗಿ ಹುಡುಕಿದ್ರು ಅಲ್ಲಿ ಸಿಗಲ್ಲ. ಸ್ಕಂದ ಪುರಾಣದಲ್ಲಿ, ಪದ್ಮ ಪುರಾಣದಲ್ಲಿ ಅದು ಕಾಣುತ್ತೆ. ಸ್ಕಂದ ಪುರಾಣ ನನ್ನ ಎಣಿಕೆ ಪ್ರಕಾರ ಸ್ಕಂದ ಪುರಾಣ ಅದು ಪ್ರಕ್ಷೇಪ ಭೂಯಿಷ್ಠ. ಆದರೆ ಭವಿಷ್ಯೋತ್ತರ ಪುರಾಣದಲ್ಲಿಲ್ಲ. ಆದಿತ್ಯ ಪುರಾಣದಲ್ಲಿ ವೆಂಕಟೇಶ ಮಹಾತ್ಮೆ ಇದೆ, ವೆಂಕಟೇಶ ಕಲ್ಯಾಣ ಇಲ್ಲ. ಮತ್ತೆ ಅಲ್ಲಿ ನೀವು ಹೇಳೋದನ್ನು ಒಪ್ಕೊಳ್ಳೋದಾದ್ರೆ ಟಿಪ್ಪು ಸುಲ್ತಾನ್ ಕಥೆ ಎಲ್ಲ ಬರುತ್ತಪ್ಪ. ಅಲ್ಲಿ ಮಧ್ವಾಚಾರ್ಯರನ್ನು ಸೋಲಿಸ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಬಂದರು ಅಂತೆಲ್ಲ ಬರುತ್ತೆ ಭವಿಷ್ಯತ್ ಪುರಾಣದಲ್ಲಿ. ಅದನ್ನು ಒಪ್ಕೊಂಡ್ಬಿಡಿ. ಇದೆ 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 ಇದೆ. ವೆಂಕಟ ಅಂತ ಹೇಳಿದ್ರೆ ಅದು ಆ ಬೆಟ್ಟವನ್ನು ವೆಂಕಟ ಅಂತ ಕರಿತಾ ಇದ್ರು, ವೆಂಕಟಾಚಲ ಅಂತ. ಅಲ್ಲಿ ಪ್ರತಿಷ್ಠೆ ದೇವರನ್ನು ನಾವು ಚಿಂತನೆ ಮಾಡಿದ್ರೆ ವೆಂಕಟೇಶ ಅಂತ. ಇವಾಗ ರೂಪ್ಯಪೀಠ ಪುರಾಧೀಶ ಅಂತ ಕರಿತೀವಿ ದೇವರನ್ನ. ಪುರಾಣಗಳಲ್ಲಿ ನಾವು ವೆಂಕಟೇಶ ಅಂತ ಕರಿತಾ ಇದ್ದೀವಿ. ವೆಂಕಟ ಅಂತ ಶೈಲ ಇದೆ ಅಂತ ಹೇಳಿ ಭಾಗವತ 5ನೇ ಸ್ಕಂದದಲ್ಲಿದೆ. ವಿಠಲ ಇಲ್ಲ ಅಲ್ಲ. ವೆಂಕಟ ಇದ್ಮೇಲೆ ವೆಂಕಟೇಶ ಬರ್ಬೋದು. ಉಡುಪಿ ಇದ್ಮೇಲೆ ಉಡುಪೀಶ ಯಾಕೆ ಆಗ್ಬಾರ್ದು? ಅದೇ ರಾಜಾಂಗಣದಲ್ಲಿ ಭವಿಷ್ಯೋತ್ತರ ಪುರಾಣ ಲೈನ್ ಬೈ ಲೈನ್ ಹೌದು ಮಾಡಿದ್ದೆ, ಅದರಲ್ಲಿ ಬರಲಿಲ್ಲ. ಯಾಕೆ ಅಂದ್ರೆ ಅಲ್ಲಿಲ್ಲ. ಅಂದ್ರೆ ಇವ್ರದ್ದು ಪ್ರತ್ಯೇಕ. ಇವಾಗ ಗರುಡ ಪುರಾಣವೂ ಅಷ್ಟೇ ಅದೇ ರೀತಿಯಾಗಿದೆ. 13 ಅಧ್ಯಾಯಗಳ ಗರುಡ ಪುರಾಣ ಒಂದು ಸಂಕ್ಷೇಪ, ಸಾವಿನ ಮನೆಯಲ್ಲಿ ಹೇಳಲಿಕ್ಕೆ ಅಂತಾನೆ ಡಿಸೈನ್ ಆಗಿರೋದು ಒಂದಿದೆ. ಅದಕ್ಕೂ ಗರುಡ ಪುರಾಣ ಪ್ರಿಂಟೆಡ್ ಟೆಕ್ಸ್ಟ್ಗೂ ಸಂಬಂಧವೇ ಇಲ್ಲ. 101 ಅಧ್ಯಾಯದ್ದೇನೋ ಇದೆ. ಹೌದು ಹೌದು ಹೌದು. ಅದಾಗಿ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ನಾನು ಹೇಳಿದ್ದೆ. ಆಮೇಲೆ ಭಾಗವತದಲ್ಲಿಲ್ಲ, ಮಹಾಭಾರತದಲ್ಲಿಲ್ಲ, ಹರಿವಂಶಾದಿಗಳಲ್ಲಿಲ್ಲ. ಮತ್ತೆ ಇದು ದೊಡ್ಡ ಸಮಸ್ಯೆ ಬರೋದು. ಇದನ್ನು ಅವರು ಅಟೆಂಡ್ ಮಾಡಲ್ಲ. ಇಲ್ಲ ಅದು ಜನಕ್ಕೆ ಗೊತ್ತಾಗದೇ ಇರಬಹುದು ಶುರು ಮಾಡ್ತಾರೆ. ನಾನು ಹೇಳ್ತಾರೆ ಖಂಡಿತ ಹೀಗೆ ಶುರು ಮಾಡೋದು. ಜೈತಿರ್ತರದಕ್ಕೂ ಹಾಗೆ ಶುರು ಮಾಡಿದ್ದು. ಇಲ್ಲ ಆ ಎತ್ತು ಸತ್ತೋಗಿರಬಹುದು, ಬದುಕಿರಬಹುದು, ಬೇರೆ ಎತ್ತು ಬಂದಿರಬಹುದು ಅಂತ ಏನೋ ಹುಚ್ಚುಚ್ಚು ಮಾತನಾಡ್ತಾ ಇದ್ರು. ಹಾಗೆ ಇದು ಕೂಡ. ಇದಕ್ಕೂ ಇವರು ಇದನ್ನೇ ಹೇಳ್ತಾರೆ. ಮಧ್ವಾಚಾರ್ಯರು ಅವರ ಶಿಷ್ಯರನ್ನೆಲ್ಲ ಇದು ಗೋವನ್ನು ಬದುಕಿಸ್ಬಿಟ್ಟಿರೋದ್ರಿಂದಾಗಿ ಪಾಪ ಹೊಟ್ಟೋಯ್ತು ಅಂತ. ಏನು ನಗೋದು ಅಳೋದು ಗೊತ್ತಾಗಲ್ಲ. ಪಾಪ ಅನ್ನೋದು ಆ ಕ್ರೂರವಾದ ಮೆಂಟಾಲಿಟಿಗೆ ಶಿಕ್ಷೆ ವಿನಃ ತಪ್ಪಾಯಿತು ಪರಿಣಾಮ ಆಯಿತು ಶಿಕ್ಷೆ ಕೊಡೋದಲ್ಲ. ಅದು ಆ ಬೇಸಿಕ್ಕು ಗೊತ್ತಿಲ್ಲ. ಏನೋ ಮಾತಾಡ್ಕೊಳ್ಳಿ, ಏನು ಮಾಡೋಣ. ಆಯ್ತಾ. ಆ ಅಷ್ಟಮಹಿಷಿಯರು ಅವರೆಲ್ಲ ಹೊರಟರು. ಉಗ್ರಸೇನಸ್ತು ತಚ್ಛ್ರುತ್ವ ತಥೈವ ಆನಕದುಂದುಬಿಹಿ. ಅರ್ಜುನ ಏನು ಮಾಡಿದ? ಪ್ರೇತ ಕಾರ್ಯವನ್ನು ಮಾಡಿ ಹೊರಟ. ನಾತಿಕ್ರಾಂತು ಮಲಂ ಬ್ರಹ್ಮನ್ ತದದ್ಯಾಪಿ ಮಹೋದದಿಹಿ. ದೇವರು ಆ ಸಮುದ್ರದಲ್ಲಿ ಸನ್ನಿಹಿತನಾಗಿದ್ದಾನೆ. ಅದನ್ನು ನೋಡಿದರೂ ಪಾಪ ಪರಿಹಾರ ಆಗುತ್ತೆ. ವಿಷ್ಣುಶ್ರಿಯಾನ್ವಿತಂ ಸ್ಥಾನಂ ದೃಷ್ಟ್ವಾ ಪಾಪಾದ್ವಿಮುಚ್ಯತೆ. ದ್ವಾರಕೆಗೆ ಹೋಗಿ ಕಡಲನ್ನು ನೋಡಿದರೂ ಪಾಪ ಪರಿಹಾರ ಆಗುತ್ತೆ.
ಪಾರ್ಥ ಪಂಚನದೇ ದೇಶೆ ಬಹುಧಾನ್ಯಧನಾನ್ವಿತೆ ಚಕಾರವಾತಂ ತರುವಸ್ಯ ಜನಸ್ಯ ಮುನಿಸತ್ತಮಃ. ಆಮೇಲೆ ದೇವರು ಇದು ಹೋದ ಮೇಲೆ ಅರ್ಜುನ ಏನು ಮಾಡಿದ, ಬಂದ. ಯಾವ ಹಾದಿಯಿಂದ ಬಂದ? ಗುಜರಾತದಿಂದ ಅವನು ಇದಕ್ಕೆ ಬರಬೇಕು, ಯಾವುದು ಇವಾಗಿನ ಡೆಲ್ಲಿ ಅಂತ ಇಟ್ಕೊಳ್ಳೋಣ, ಅಥವಾ ಕಣ್ಮರೆಯಾಗೋಗಿದೆ ಆ ಜಾಗ. ಅಲ್ಲಿಗೆ ಬಂದಾಗ ರಾಜಸ್ಥಾನ, ಪಂಜಾಬ್ ಅದು ಏನೇನನ್ನ ತಗೊಂಡು ಬಂದ ಅಂತ ಹೇಳಿ ಬಂದು ಅಲ್ಲಿ ನಮ್ಗೆ ಗೊತ್ತಿಲ್ಲ. ಒಂದು ಪಂಚನದ ದೇಶ, 5 ನದಿ ಇರುವ ಜಾಗದಲ್ಲಿ ಅವನು ಬಂದಾಗ ಅವತ್ತು ರಾತ್ರಿ ವಾಸ ಮಾಡಿದ. ತಥೋ ಲೋಭತ್ ಸಮಭವತ್ ಪಾರ್ಥೇನೈಕೇನ ಧನ್ವಿನ ದೃಷ್ಟ್ವಾ ಸ್ತ್ರೀಯೋ ದೀಯಮಾನಾ ದಸ್ಯೂನಾಂ ನಿಹತೇಶ್ವರ. ಎಲ್ಲ ಕಳ್ಳರಿಗೆ, ಅನೇಕ ಜನ ಕಳ್ಳರಿಗೆ ಆ ರಾಣಿಯರ ಮೇಲೆ ಆಸೆ ಆಯಿತು. 16,100 ಮಂದಿ. ಅವರೆಲ್ಲ ಯೋಚನೆ ಮಾಡಿದ್ರು, ಅರ್ಜುನ ಒಬ್ಬನೇ ಇದ್ದಾನೆ, ಇಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ, ಇವನಿಗೆ ಗರ್ವ ಬಂದ್ಬಿಟ್ಟಿದೆ, ನಾನು ಭೀಷ್ಮರನ್ನು ಕೊಂದಿದ್ದೇನೆ, ದ್ರೋಣ ಜಯದ್ರಥರನ್ನ ಕರ್ಣಾದಿಗಳನ್ನು ಕೊಂದಿದ್ದಾನೆ ಅಂತ. ಆದರೆ ನಜಾನಾತಿ ಬಲಂ ಗ್ರಾಮ ನಿವಾಸಿನಾಂ, ಹಳ್ಳಿಗರ ಬಲ ಗೊತ್ತಿಲ್ಲ. ಅವರು ಅವಾಗ ಅವನು ಕೊಂದಿರಬಹುದು, ಆದರೆ ನಮ್ಮನ್ನು ತೋರಿಸೋಣ ಅಂತ ಹೇಳಿ ಎಷ್ಟೇ ಹಸ್ತಾನವೇಕ್ಷಾಸ್ಮಾನ್ ಧನುಷ್ಪಾಣಿಸ್ಸ ದುರ್ಮತಿ ಸರ್ವಾನೇ ವಾವಜಾನಾತಿ ಕಿಂವೋ ಬಾಹುಬಿರುನ್ನತೈ. ನಾವು ಕಾಲಿಟ್ಕೊಂಡು ಬರೋದು, ಅವನ ಹತ್ರ ಬಿಲ್ಲುಗಿಲ್ಲೆಲ್ಲ ಇರಬಹುದು, ಮೊದಲು ತಿರಸ್ಕಾರ ಮಾಡ್ತಾನೆ, ಆ ತಿರಸ್ಕಾರವೇ ಅವನಿಗೆ ಮುಳುವಾಗತ್ತೆ. ಹಾಗೆ ಬರೋಣ ಅಂತ ಬಂದ್ರಂತೆ. ತಥೋ ಎಷ್ಟಿ ಪ್ರಹರಣಾ ದಸ್ಯವೋ ಲೋಷ್ಟಧಾರಿಣ. ಅನೇಕ ಜನ ಈ ಮಣ್ಣು ಹೆಂಟೆಗಳನ್ನು ಇಟ್ಟುಕೊಂಡು, ಕೆಲವರು ಕಲ್ಲಿಟ್ಟುಕೊಂಡು, ಕೆಲವರು ಇದನ್ನು ಯಾವುದು ಕೋಲುಗಳನ್ನು ಇಟ್ಟುಕೊಂಡು ಬಂದರು, ದೊಣ್ಣೆಗಳನ್ನು ಇಟ್ಟುಕೊಂಡು ಬಂದರು. ಆಗ ಅವನು ಹೇಳದಂತೆ ನಿವರ್ತಧ್ವಮ ಧರ್ಮಜ್ಞ. ನಿವರ್ತಧ್ವಂ ಅಧರ್ಮಜ್ಞ. ಎಲೈ ಅಧರ್ಮಜ್ಞರೇ, ಹಿಂದೆ ಸರಿಯಿರಿ, ಬದುಕಬೇಕು ಅಂತ ಆಸೆ ಇದ್ರೆ ಅಂತ. ಅವ್ರೇನು ತಲೆನೇ ಕೆಡಿಸ್ಕೊಳ್ಳಿಲ್ಲ, ಸೀದಾ ಬಂದರು. ಅವನು ನೋಡ್ತಾ ಇರಬೇಕಾದ್ರೇನೆ ಆ ಎಲ್ಲ ಹೆಣ್ಣು ಮಕ್ಕಳನ್ನು ಇಟ್ಕೊಂಡ್ರು. ಏನು ಮಾಡೋದು? ಅವನೇನು ಮಾಡಿದ? ಅಸ್ತ್ರಗಳ ಸ್ಮರಣೆಯೇ ಆಗಲಿಲ್ಲ. ಚಕಾರ ಸಜ್ಜಂ ಕೃಚ್ಛ್ರಚ್ಚ, ಕಷ್ಟಪಟ್ಟು ಗಾಂಡೀವದ ಕೆಳಗಡೆ ಇರುವ ದಾರವನ್ನು ಮೇಲ್ಗಡೆಗೆ ಜೋಡಿಸಿದ. ಭಾರಿ ಕಷ್ಟ ಆಗೋಯ್ತು. ನಸಸ್ಮಾರ ತಥೋಸ್ತ್ರಾಣಿ, ಅವನಿಗೆ ಯಾವ ಅಸ್ತ್ರವೂ ನೆನಪಾಗಲಿಲ್ಲ. ಶರಾನ್ ಮುಮೋಚ ಚೈತೇಶು ಪಾರ್ಥ ವೈರೇಶು ಅಮರ್ಷಿತಃ ತ್ವಗ್ಭೇದಂತೆ ಪರಂಚಕ್ರುಹು ಅಸ್ತಾ ಗಾಂಡೀವ ಧನ್ವಿನ. ಅವನು ಬಾಣ ಬಿಟ್ಟದ್ದು ಸಣ್ಣ ಗಾಯ ಆಯ್ತೇ ವಿನಃ ಅದಕ್ಕಿಂತ ಮಿಗಿಲಾಗಿ ಇನ್ನೇನೂ ಆಗಲಿಲ್ಲ. ಕಡೆಗೆ ಅದು ಅಕ್ಷಯವಾದ ಬತ್ತಳಿಕೆ, ಬೇರೆಯವ್ರದೆಲ್ಲ ಬಾಣ ಮುಗಿದ್ರೆ ಅವರು ಸಪ್ಲೈಯರ್ ಕಡೆಗೆ ಹೆಂಗೆ ಕೈ ತೋರಿಸ್ಬೇಕಾಗ್ತಾ ಇತ್ತು. ಅಲ್ಲೊಂದು ಲೈನ್ ಇರೋದು, ಇವ್ರಿಗೆ ಸಪ್ಲೈ ಮಾಡಲಿಕ್ಕೆ ಒಂದು ಲೈನ್. ಈಗಲೂ ಕೂಡ ಅದು ಇದೆ, ಆಯುಧಗಳನ್ನು ಈ ಪೋಸ್ಟಿನಿಂದ ಆ ಪೋಸ್ಟಿಗೆ ಸಪ್ಲೈ ಮಾಡುವ ಒಂದು ಚೈನ್ ಲಿಂಕ್ ಇರುತ್ತೆ. ಆ ತರಹ ಕೈ ಮಾಡಬೇಕಾಗ್ತಾ ಇತ್ತು. ಇವನಿಗೆ ಅವೆಲ್ಲ ಏನಿಲ್ಲ, ಎಷ್ಟು ದೂರ ಹೋಗ್ಬೋದು, ಎಲ್ಲಿ ಬೇಕಾದ್ರೆ ಹೋಗ್ಬಹುದು. ಯಾಕೆಂದರೆ ಇವರು ಸರಬರಾಜು ಮಾಡುವವರು ಸಪ್ಲೈಯರ್ಸ್ ಮುಲಾಜೇ ಇಲ್ಲ. ಯಾಕೆಂದರೆ ಅಲ್ಲಿಂದ ಖಾಲಿ ಆಗೋದೇ ಇಲ್ಲ ಬಾಣ, ಎಷ್ಟು ಬೇಕಾದ್ರೂ ಬಿಡ್ಬೋದು. ಎಡಗೈ ಬಲಗೈ ಎರಡರಲ್ಲೂ ಬಿಡ್ತಾ ಇದ್ದ ಒಂದೇ ವೇಗದಲ್ಲಿ. ಕೋಟ್ಯಂತರ ಬಾಣಗಳು ಅಂತ ಹೇಳಿದ್ರು ತಪ್ಪಿಲ್ಲ. ಆದರೆ ಖಾಲಿಯಾಗೋಯ್ತು ಬತ್ತಳಿಕೆ. ಎಂಥ ಶಾಕ್ ಅವನಿಗೆ. ವನ್ನಿನ ಏಕ್ಷಯ ದತ್ತಾಹ ಶರಾಸ್ತೇಪಿ ಕ್ಷಯಂ ಯಯುಹು ಅಚಿಂತಯಚ್ಚ ಕೌಂತೆಯ ಕೃಷ್ಣಸ್ಯೈವ ಹಿ ತದ್ಬಲಂ. ಅವತ್ತು ಅವನು ಅಂದುಕೊಂಡ, ಈ ತನಕ ನಾನು ಯುದ್ಧ ಮಾಡಿದ್ದು ಕೃಷ್ಣನ ಬಲದಿಂದ ಅಂತ. ಮಿಷತ ಪಾಂಡುಪುತ್ರಸ್ಯ ತತಸ್ಥಾ ಪ್ರಮದೋತ್ತಮ. ಎಲ್ಲರೂ ನೋಡ್ತಾ ಇರಬೇಕಾದ್ರೆ ಕೆಲವ್ರನ್ನ ಎತ್ಕೊಂಡು ಹೋದ್ರು, ಕೆಲವರು ಕಾಮಂ ಚಾನ್ಯಾ ಪ್ರದುದ್ರುವು, ಕೆಲವೊಬ್ರು ಬಯಸಿ ಹೋದ್ರಂತೆ. 16,100 ಮಂದಿ ಅಗ್ನಿಪುತ್ರರು.
ಸ್ತ್ರೀ ಶರೀರವನ್ನು ವಾಯುದೇವರ ಅನುಗ್ರಹದಿಂದ ಪಡೆದು ಮತ್ತೆ ಕೃಷ್ಣನಿಗೆ ವಿಶೇಷವಾದ ತಪಸ್ಸನ್ನು ಮಾಡಿ ಬದರಿನಾರಾಯಣನ ಹತ್ತಿರ ಸ್ತ್ರೀ ಶರೀರವನ್ನು ಪಡೆದು ದೇವರನ್ನು ಮದುವೆಯಾದವರು ಅಂಥವರು ಈ ಕಾಲ ಆದಮೇಲೆ ಕಾಮಂಚ ಅನ್ಯಾ ಪ್ರದುದ್ರುವು, ಕೆಲವರು ತಾವೇ ಓಡಿ ಹೋದ್ರಂತೆ. ಆಗ ಸ್ವಲ್ಪನೇ ಇದೆ, ಅರ್ಜುನ ಏನು ಮಾಡಿದ, ಬಿಲ್ಲಿನ ನೇಣನ್ನು ಬಿಚ್ಚಿದ, ನಿಟಾರ್ ಅಂತ ಒಂದು ದೊಡ್ಡ ರಾಡ ಆಯ್ತದು. ಆ ರಾಡಿನಿಂದ ಹೊಡೆದು ಓಡಿಸಿದ್ದಂತೆ ಎಲ್ಲರನ್ನು. ಅನೇಕ 16,100 ಮಂದಿಯೂ ಹೋದರು. ಬಹಳ ದುಃಖ ಆಯಿತು. ಬಹಳ ದುಃಖದಿಂದ ಅಳ್ತಾ ಅಳ್ತಾ ಅಳ್ತಾ, ಅಯ್ಯೋ ಈ ಅಸ್ತ್ರಗಳು, ಈ ರಥ ಯಾವುದು ಸರ್ವಮೇಕಪದೇ ನಿಷ್ಠಂ ದಾನಂ ಅಶ್ರೋತ್ರಿಯೇ ಯಥಾ, ಶಾಸ್ತ್ರಶ್ರವಣನಲ್ಲದವನಿಗೆ ಮಾಡಿದ ದಾನ ಹೇಗೆ ವ್ಯರ್ಥ ಆಯಿತೋ ಆ ರೀತಿ ನಾನು ಮಾಡಿದ ಪರಾಕ್ರಮ ಎಲ್ಲ ವ್ಯರ್ಥ ಆಗೋಯ್ತಲ್ಲ ಅಂದ. ಅಹೋತಿ ಬಲವದ್ದೈವಂ ವಿನಾತೇನ ಮಹಾತ್ಮನ, ಬಲ ಎಂತಹ ದೇವರು ಕೊಟ್ಟದ್ದು, ಆದರೆ ನನ್ನದು ಅಂತ ಅಂದುಕೊಂಡಿದ್ದೆ. ನನ್ನಲ್ಲಿ ಜಯವನ್ನು ಕೊಟ್ಟಿದ್ದು ಅವನು, ನನಗೆ ವಿಜಯ ಅಂತ ಹೆಸರು, ಅರ್ಜುನನಿಗೆ ವಿಜಯ ಅಂತ ಹೆಸರು. ಆ ವಿಜಯ ಕೊಟ್ಟಿದ್ದು ಯಾರು ಅಂದರೆ ನೀನು ಅಂತ ಈಗ ಅರ್ಥ ಆಗ್ತಾ ಇದೆ. ತೌ ಬಾಹು, ಅದೇ ತೋಳುಗಳು, ಅದೇ ಫಿಟ್ನೆಸ್ ಇದೆ, ಅದೇ ಟೆಂಪರ್ಮೆಂಟ್ ಇದೆ, ಆದರೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಮಮಾರ್ಜುನತ್ವಂ ಭೀಮಸ್ಯ ಭೀಮತ್ವಂ ತತ್ಕೃತೆ ಧ್ರುವಂ, ನಾನು ಅರ್ಜುನನಾಗಿರೋದು, ಭೀಮ ಆಗಿರೋದು ಆ ಕೃಷ್ಣನಿಂದ. ಈ ರೀತಿಯಾಗಿ ಹೇಳ್ತಾ ಹೇಳ್ತಾ ಇಂದ್ರಪ್ರಸ್ಥಕ್ಕೆ ಹೋದ. ಹೋಗ್ತಾ ಇರಬೇಕಾದ್ರೆ ವೇದವ್ಯಾಸರನ್ನು ಕಂಡ, ನಮಸ್ಕಾರ ಮಾಡಿದ. ಆಗ ಮುನಿಗಳಿಗೆ ನುಡಿದ. ಮುನಿಗಳು ನೋಡಿದ್ರು, ಋಷಿಗಳು ವೇದವ್ಯಾಸರು ಎಲ್ಲ ಸಮಾಧಾನ ಮಾಡಿದ್ರು. ಅರ್ಜುನನ ಒಂದು ದುಃಖವನ್ನು ಅವರು ಶಮನಗೊಳಿಸಿದರು. ನಿಮಗೆ ಭಾಗವತದಲ್ಲಿ ಧರ್ಮರಾಜ ಪ್ರಶ್ನೆ ಕೇಳ್ತಾನೆ ಗೊತ್ತಾ, ಯಾಕಪ್ಪ ನಿನ್ನ ಮೋರೆ ಕಳೆಗುಂದಿದೆ? ಆ ಎಲ್ಲ ಪ್ರಶ್ನೆ ಇಲ್ಲಿ ವೇದವ್ಯಾಸರು ಕೇಳೋ ಹಾಗೆ ಚಿತ್ರಿಸಿದ್ದಾರೆ. ಮೊದಲು ಊಟ ಮಾಡಿಬಿಟ್ಯಾ? ದೃಢಾಶಾಭಂಗ ದುಃಖೀವ ಭ್ರಷ್ಟಚ್ಛಾಯೋಸಿ ಸಾಂಪ್ರತಂ ಅಗಮ್ಯ ಸ್ತ್ರೀ ರತಿರ್ವಾತ್ವಂ ಏನಾಚ ವಿಗತಪ್ರದ ಭುಂಕ್ತೆ ಅಪ್ರದಾಯ ವಿಪ್ರೇಭ್ಯ ಮಿಷ್ಟಮೇಕೋಥವಾ ಭವಾನ್. ಒಬ್ಬನೇ ಸಿಹಿ ಉಂಡೆಯಾ? ಅವೆಲ್ಲ ದೋಷಗಳು, ಹಂಚಿಕೊಂಡು ತಿನ್ನಬೇಕು ಅಂತ. ಅದಕ್ಕೆ ಒಬ್ಬರು ಸಜ್ಜನರಿದ್ದರು. ಯಾರು ಅಂದರೆ ನಮ್ಮ ವಿಶ್ವನಂದನ ತೀರ್ಥರು. ಅವರು ಗೃಹಸ್ಥಾಶ್ರಮದಲ್ಲಿದ್ದಾಗ, ಅಂದರೆ ರಘುನಂದನಾಚಾರ್ಯರಾಗಿದ್ದಾಗ ಅವರಿಗೆ ಸಿಹಿ ಊಟ ಮಾಡಬೇಕು ಅಂತ ಅನ್ನಿಸಿದರೆ, ಇವತ್ತು ಪಾಯಸವು ಯಾರಾದರೂ ಒಬ್ಬರು ಬ್ರಾಹ್ಮಣರು ಬರಲೇಬೇಕು ಅವ್ರ ಮನೆಗೆ, ಬಂದರೆ ಮಾಡಿ ಅವರಿಗೆ ಹಾಕಿ ಇವರು ತಿಂತಾಯಿತು. ಎಂತಹ ಒಳ್ಳೆಯ ನಡೆ ಅದು. ಅಂದರೆ ಒಬ್ಬರೇ ತಿನ್ನಲಿಕ್ಕೆ ಅನುಮತಿ ಇಲ್ಲ, ಶಾಸ್ತ್ರದಲ್ಲಿ ಪರ್ಮಿಷನ್ ಇಲ್ಲ. ನೀವು ಎಲ್ಲರ ಜೊತೆಗೆ ತಿನ್ನಬೇಕು. ನೀವು ಒಬ್ಬರೇ ತಿನ್ನೋದಾದರೆ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ನಿ. ಹೌದಾ? ಅದರಿಂದಾಗಿ ಒಬ್ಬರೇ ತಿನ್ನೋದಾದರೆ ಬದುಕಿಗೆ ಎಷ್ಟು ಬೇಕೋ ಹಸಿವು ತೀರೋ ಅಷ್ಟು. ಆದರೆ ಸ್ಪೆಷಲ್ ಡಿಶ್ ಏನಾದರೂ ಇರಬೇಕಾದ್ರೆ ಜೊತೆಲಿ ಯಾರಾದರೂ ಇರಬೇಕು. ಹಾಗೆ ಒಬ್ಬರೇ ತಿನ್ಬಿಟ್ರ ಕಡೆಗೆ ಕಿಂವಾ ಕೃಪಣ ವಿತ್ತಾನಿ ಹೃತಾನಿ ಭವತಾರ್ಜುನ, ಅತ್ಯಂತ ಕಡು ಜಿಪಣನ ಹಣವನ್ನೇನಾದರೂ ತಗೊಂಬಂದ್ಯಾ? ಕಡು ಜಿಪುಣ, ಬಿಟ್ಕೊಡ್ಲಿಕ್ಕೆ ವಲ್ಲ ಅಂಥವನು ದುಡ್ಡೇನಾದ್ರು ನೀನು ತಗೊಂಬಂದ್ಬಿಟ್ರೆ ನಿನಗೆ ಈ ತರಹದ ಗರ ಮೆಟ್ಕೊಳ್ಳುತ್ತೆ ಮೋರೆಗೆ. ಅದೇನಾದ್ರು ತಗೊಂಡು ಬಂದ್ಯಾ?
ಅಂತ ಆ ಥರದ ಪ್ರಶ್ನೆ ಎಲ್ಲ ಕೇಳಿದ್ದು. ಅದನ್ನ ಅಲ್ಲಿ ಏನು ಕೇಳಿದ್ದ ಸೇಮ್ ಅದೇ. ತತ ಪಾರ್ಥೋ ವಿನಿಶ್ವಸ್ಯ, ಸ್ವಲ್ಪ ಡಿಫ್ರೆನ್ಸ್. ಆಗ ಎಲ್ಲವನ್ನ ಹೇಳಿದ. ಯದ್ಬಲಂ ಯಚ್ಚಮತ್ತೇಜೋ ಯದ್ವೀರ್ಯಂ ಯಪ್ಪರಾಕ್ರಮ ಯಾಶ್ರೀಶ್ಛಾಯಾಚ ನಸ್ಸೋಸ್ಮಾನ್ ಪರಿತ್ಯಜ್ಯ ಹರಿರ್ಗತಃ. ಈ ಸಂಪತ್ತು, ಈ ತೇಜಸ್ಸು, ಈ ವೀರ್ಯ, ಈ ಪರಾಕ್ರಮ, ಈ ಬಲ, ಇದೆಲ್ಲ ಯಾರಿಂದ ಇತ್ತೋ ಅವನು ನಮ್ಮನ್ನು ಬಿಟ್ಟು ಹೊರಟ. ದೇವರು ಈಶ್ವರ ಆದರೂ ಸ್ಮಿತಪೂರ್ವಾಭಿಭಾಷಿ, ಅವನೇ ನಕ್ಕು ಮಾತನಾಡಿಸ್ತಾ ಇದ್ದ. ಅಂತಹ ನಿಗರ್ವಿಯಾದ ದೇವರು ನಮ್ಮನ್ನು ತೊರೆದು ಹೊರಟ. ಭೀಷ್ಮ, ದ್ರೋಣ, ಅಂಗರಾಜ, ದುರ್ಯೋಧನ ಮೊದಲಾದವರೆಲ್ಲ ಅವನಿಂದ ಸತ್ತಿದ್ದು, ನಮ್ಮಿಂದಲ್ಲ. ಅಂತಹ ಕೃಷ್ಣ ಹೊರಟು ಹೋದ. ಇವತ್ತು ಭೂಮಿಗೆ ಮುಪ್ಪು ಬಂತು ಅಂತ ಅನ್ನಿಸ್ತಾ ಇದೆ. ನಿರ್ಯೌವನ, ಇವತ್ತು ಭೂಮಿಯಲ್ಲಿ ಯಾವ ಸೊಬಗೂ ಇಲ್ಲ ಅನ್ನಿಸ್ತಾ ಇದೆ. ಗತಶ್ರೀಕ ಯಸ್ಯ ಪ್ರಭಾವಾತ್ ಭೀಷ್ಮಾದ್ಯೈ ಮಯ್ಯಜ್ಞೌ ಶಲಭಾಯಿತಂ. ನಾನು ಬೆಂಕಿ, ಭೀಷ್ಮ ದ್ರೋಣಾದಿಗಳು ಹಾತೆಗಳ ಹಾಗೆ ನನ್ನ ಬಳಿ ಬಂದು ಇಲ್ಲವಾದರೂ ಅನ್ನುವ ಗರ್ವ ಇತ್ತು ನನಗೆ. ಆ ಬೆಂಕಿ ಆಗಿದ್ದು ನಿನ್ನಿಂದ, ಆ ದೇವರಿಂದ. ಅವನು ಇಲ್ಲ. ನಾನು ತಗೊಂಡುವಾಗ ಹೃತಂ ಎಷ್ಟಿ ಪ್ರಹರಣೈ ಪರಿಭೂಯ ಬಲಂ ಮಮ. ಸಾಧಾರಣ ಕಳ್ಳರು, ದರೋಡೆಕೋರರು ಕೋಲಿಟ್ಕೊಂಡು ಬಂದವರು ಎತ್ಕೊಂಡು ಹೊಟ್ಟೋದ್ರು ಹೆಣ್ಣುಮಕ್ಕಳನ್ನ. ಅಯ್ಯೋ, ನನಗೆ ಬಹಳ ಲಜ್ಜೆ ಆಗ್ತಾ ಇದೆ. ಆಗ ವೇದವ್ಯಾಸರು ಸಮಾಧಾನ ಮಾಡಿದ್ರು. ಅವೇಹಿ ಸರ್ವಭೂತೇಷು ಕಾಲಸ್ಯ ಗತಿರೀದೃಶಿ. ನೋಡಪ್ಪ, ಇದು ಕಾಲದ ಗತಿ ಹೀಗೇ ಇರುತ್ತೆ. ಕಾಲೋ ಭವಾಯ ಭೂತಾನಾಂ ಅಭವಾಯ ಚ ಪಾಂಡವ. ಜನರು ಹುಟ್ಟೋದು, ಸಾಯೋದು ಇದೆಲ್ಲವೂ ಕಾಲಮೂಲ. ಅದರಿಂದಾಗಿ ಸ್ಥೈರ್ಯ ಪರೋಭವ, ಗಟ್ಟಿಯಾಗ. ನದಿಗಳು, ಸಮುದ್ರ, ಬೆಟ್ಟ, ಭೂಮಿ, ದೇವತೆಗಳು, ಮನುಷ್ಯರು, ಪಶುಗಳು, ಮರ, ಸರೀಸೃಪ ಎಲ್ಲ ಕಾಲದಿಂದಲೇ ನಿರ್ಮಿತವಾಗಿವೆ. ಕಾಲನಾಮಕ ಪರಮಾತ್ಮನಿಂದಲೇ ಇಲ್ಲವಾಗುತ್ತವೆ. ಇದನ್ನು ತಿಳ್ಕೊಂಡು ಶಮಮವಾಪ್ನುಹಿ, ಮನಸ್ಸಿಗೊಂದು ಸ್ವಲ್ಪ ಸಮಾಧಾನವನ್ನು ಪಡ್ಕೊ. ನೀನು ಹೇಳಿದೆಲ್ಲ ದೇವರ ಮಹಿಮೆ, ಅದು ಹಾಗೇ ಇರೋದು. ಭಾರಾವತಾರ ಕಾರ್ಯಾರ್ಥಂ ಅವತೀರ್ಣಸ್ಸ ಮೇದಿನಿ. ಭೂಮಿಯ ಭಾರವನ್ನು ಇಳುಹಬೇಕು ಅಂತ ಅವನು ಅವತಾರ ಮಾಡಿದ್ದು. ಆ ಕೆಲಸ ಆಯಿತು. ಆಮೇಲೆ ಉಳಿದದ್ದು ವೃಷ್ಣ್ಯಂಧಕ ಬಲ, ಯಾದವರೇ ಮೊದಲಾದವರು. ಅವರನ್ನ ಮತ್ತೆ ಇನ್ನೇನು ಕೆಲಸ ಮಾಡಿಸಿಕ್ಕಿಲ್ಲ. ಇನ್ನು ನೀವು ಭೂಮಿ ಮೇಲೆ ಯಾವ ಕೆಲಸವನ್ನು ಮಾಡಲಿಕ್ಕಿಲ್ಲ, ಹೊರಡ್ತಾ ಇರ್ಬೇಕಷ್ಟೆ. ನ ಕಿಂಚಿದ್ ಅನ್ಯತ್ ಕರ್ತವ್ಯಂ ತಸ್ಯ ಭೂಮಿ ತಳೆ ಪ್ರಭೋ ಅಹೋಗತಸ್ಥ ಭಗವಾನ್ ಕೃತಕೃತ್ಯೋ ಯಥೇಚ್ಛಯ. ದೇವರು ತನ್ನ ಇಚ್ಛೆಯಂತೆಯೇ ಹೋಗಿದ್ದಾನೆ. ತಸ್ಮಾತ್ ಪಾರ್ಥನ ಸಂತಾಪ ತ್ವಯಾ ಕಾರ್ಯ ಪರಾಭವೆ. ಅದರಿಂದಾಗಿ ಅಯ್ಯೋ ಸೋತೆ, ಯಾವತ್ತೂ ಸೋತಿರಲಿಲ್ಲ ಅಂತ ದುಃಖ ಪಡಬೇಡ. ನಿನ್ನ ಒಳಗಡೆ ನಿಂತು ಹಗೆಗಳನ್ನು ಸೋಲಿಸಿದ ಅವನೇ ಕಳ್ಳರ ಒಳಗಡೆ ನಿಂತು ನಿನ್ನನ್ನು ಸೋಲಿಸಿದ. ಯಾಕೆ ತಲೆಬಿಸಿ ಮಾಡ್ಕೋತೀನಿ? ವಿಷ್ಣೋಸ್ತಸ್ಯ ಪ್ರಭಾವೇಣ ಯಥಾ ತೇಷಾಂ ಪರಾಭವ ಕೃತಃ ತಥೈವ ಭವತಃ ತಸ್ಯುಭ್ಯಃ ಸಹ ಪರಾಭವಃ. ನದೇವೇ ಸದೇವೇಶ ಶರೀರಾಣಿ ಸಮಾವಿಶ್ಯ ಜಗತ್ಸ್ಥಿತಿಂ ಕರೋತಿ. ಆ ದೇವೇಶ ಎಲ್ಲ ಜೀವರ ಒಳಗಡೆ ಇದ್ದು ಜಗತ್ತಿನ ಸ್ಥಿತಿಯನ್ನು ಮಾಡಿಸ್ತಾನೆ. ಆಮೇಲೆ ಕಣ್ಮರೆಯಾಗ್ತಾನೆ. ಅದರಿಂದ ತಲೆಬಿಸಿ ಮಾಡಬೇಡ ನೀನು ಅಂತ ಹೇಳುದು. ಪಾರ್ಥೈತತ್ ಸರ್ವಭೂತಸ್ಯ ಹರೇರ್ ಲೀಲಾ ವಿಚೇಷ್ಟಿತಂ. ಇದು ದೇವರ ಲೀಲೆ. ಗೃಹೀತಾದಸ್ವಿಭಿರ್ಯಾಶ್ಚ ಭವಾನ್ ಶೋಚತಿ ತಾಹ ಸ್ತ್ರೀಯ ಏತಸ್ಯಾಹಂ ಯಥಾವೃತ್ತಂ ಕಥಯಾಮಿ ತವಾರ್ಜುನ. ಇದು ಯಾಕೆ ಅಂತ ಹೇಳ್ತೇನೆ ಕೇಳು. ಬಹಳ ಹಿಂದೆ
ಅಷ್ಟಾವಕ್ರರು ನೀರಿನಲ್ಲಿ ಇದ್ದು ತಪಸ್ಸು ಮಾಡ್ತಾ ಇದ್ರು. ಯಾವೊಂದು ವಿಶಿಷ್ಟವಾದ ಕಾರಣ ಇದೆ. ನಮಸ್ಕಾರ ಮಾಡಿ ಅವರು ಕೃಷ್ಣನ ಹೆಂಡತಿಯರು ಮೊದಲು ಇದ್ರಲ್ಲ ಅವರೆಲ್ಲ ಬಂದರು. ಬಂದು ನೋಡಿದ್ರು ಅಲ್ಲಿ ಜಟಗಳನ್ನೆಲ್ಲ ತೊಟ್ಟು ಅಷ್ಟಾವಕ್ರರು ಇಲ್ಲಿಯ ತನಕ ಮುಳುಗಿ ತಪಸ್ಸು ಮಾಡ್ತಾ ಇದ್ರು ಅಷ್ಟಾವಕ್ರರು. ಆಗ ಈ ಹೆಣ್ಣು ಮಕ್ಕಳೆಲ್ಲ ಬಂದರು, ನಮಸ್ಕಾರ ಮಾಡಿದ್ರು. ಏವಂ ಭವಿಷ್ಯತಿ ಇತ್ಯುಕ್ತ್ವಾ ಹ್ಯತ್ತತಾರ ಜಲಾನ್ಮುನಿ. ಸ್ತೋತ್ರ ಮಾಡಿ ಆದಮೇಲೆ ಆ ಹೆಣ್ಣು ಮಕ್ಕಳೆಲ್ಲ ಕೇಳ್ಕೊಂಡ್ರು, ದಯವಿಟ್ಟು ಮೇಲ್ಗಡೆ ಬಂದು ದರ್ಶನ ಕೊಡಬೇಕು, ನಾವು ನಮಸ್ಕಾರ ಮಾಡ್ತೇವೆ ಅಂತ. ಆಗ ಅಷ್ಟಾವಕ್ರರು ಇವರೆಲ್ಲ ಕೇಳ್ತಾ ಇದ್ದಾರಲ್ಲ ಅಂತ ಮೇಲ್ಗಡೆ ಬಂದರು. ಮೇಲ್ಗಡೆ ಬಂದು ನೋಡ್ತಾರೆ, ಅವರು ನಗೆ ತಡಿಲಿಕ್ಕಾಗ್ತಾ ಇಲ್ಲ. ಆ ಸ್ತ್ರೀಯರಿಗೆ ಹೇಗೋ ಇದ್ದಾರೆ ಅವರು. ಸಪೂರವಾದ ಆಕಾರ, ವಿಕಾರವಾದ ಆಕಾರ, ನಗು ತಡ್ಕೊಂಡ್ರು. ಹಾಸಸ್ಫುಟೋಭವತ್, ನಗೆ ಸ್ಫೋಟಿಸಿತು. ಆಗ ಅವರು ಸಿಟ್ಟು ಮಾಡಿಕೊಂಡು, ಈ ಶಾಪ ಕೊಡ್ತಾ ಇದ್ದೀನಿ ತಗೊಳ್ಳಿ, ದಸ್ಯಹಸ್ತಂ ಗಮಿಷ್ಯಥ, ನೀವು ಪಡೆಯಬೇಕಾದ ಸೌಭಾಗ್ಯವನ್ನು ಪಡೆದೇ ಪಡಿತೀರಾ. ಆದರೆ ಆ ಕೃಷ್ಣನ ಕೈಗೆ ಸಿಲುಕಿಯೂ ಕೂಡ ಮತ್ತೆ ನೀವು ಕಳ್ಳರ ಕೈಗೆ ಸೇರ್ತೀರಾ ಅಂತ ಶಾಪ ಕೊಟ್ಟರು. ಅದಾದ ಮೇಲೆ ದೇವರ ಶಾಪವೇ ಸಿಕ್ಕಿತು ಅಂತ ಪುರಾಣ ಅಂತಾರೆ. ಬಹಳ ಗರ್ವ ಮಾಡ್ತಾ ಇದ್ದೀರಾ ನೀವು, ಮ್ಲೇಚ್ಛವಶಂ ಗಮಿಷ್ಯಥ ಅಂತ ಹೇಳಿ ದೇವರೇ ಶಾಪ ಕೊಟ್ಟ ಅಂತ. ಆಮೇಲೆ ಅಂದರೆ ಅಷ್ಟಾವಕ್ರರ ಶಾಪವನ್ನು ಅವನು ಅನುವಾದ ಮಾಡಿದ್ದು. ಅದರಿಂದಾಗಿ ಆ ಶಾಪದಿಂದ ಅವರು ಅಲ್ಲಿಗೆ ಹೋಗಿ ಸೇರಿತ್ತು. ಅದಾದಮೇಲೆ ಆ ಕಥೆಯನ್ನು ಹೇಳಲಿಲ್ಲ, ಇಲ್ಲಿ ವಿಷ್ಣು ಪುರಾಣದಲ್ಲಿ ಹೇಳಲಿಲ್ಲ. ಬೇರೆ ಬೇರೆ ಪುರಾಣಗಳಲ್ಲಿ ಹೇಳಿರೋದನ್ನು ಮಧ್ವಾಚಾರ್ಯರು ಹೇಳಿದ್ದಾರೆ, ಅದನ್ನು ನಾನು ಹೇಳ್ತೇನೆ. ಗೋವಿಂದ ಏಕಾದಶಿ ಅಂತ ಆ ಏಕಾದಶಿ ಮಾಡಿ ಈ ನೀರಿನಲ್ಲಿ ಮುಳುಗಿ ದೇಹತ್ಯಾಗ ಮಾಡಿಬಿಡಿ, ಆಮೇಲೆ ನಿಮ್ಮ ಮೂಲ ರೂಪವನ್ನು ಸೇರ್ತೀರಾ ಅಂತ ಬಕದಾಲ್ಭ್ಯರ ಮೂಲಕ ದೇವರು ಹೇಳಿ ಕಳಿಸಿದ್ದ. ಬಕದಾಲ್ಭ್ಯರು ಬಂದು ಆ ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಳಿದ್ರು, ನೋಡಿ ನೀವು ಗೋವಿಂದ ಏಕಾದಶಿಯನ್ನು ಮಾಡಿ ನೀರಿನಲ್ಲಿ ಮುಳುಗಿ ಆಮೇಲೆ ನಿಮ್ಮ ದೇಹ ನಾಶ ಆಗತ್ತೆ ಅಂತ. ಆ 16,100 ಮಂದಿ ಸ್ತ್ರೀಯರು ಕೂಡ ಗೋವಿಂದ ಏಕಾದಶಿಯನ್ನು ಮಾಡಿ ದೇಹತ್ಯಾಗ ಮಾಡಿ ದೇವರನ್ನು ಸೇರಿದ್ರು. ಅದನ್ನು ಇಲ್ಲಿ ನಿರೂಪಣೆ ಮಾಡಲಿಲ್ಲ. ಅದು ಭಾಗವತದಲ್ಲಿ ಸ್ವಲ್ಪ ಬರುತ್ತೆ, ಆಮೇಲೆ ಬೇರೆ ಬೇರೆ ಪುರಾಣಗಳಲ್ಲಿ ಬರುತ್ತೆ. ನಮ್ಮ ಗುರುಗಳು ಲಿಸ್ಟ್ ಕೊಟ್ಟಿದ್ದಾರೆ ಯಾವ್ಯಾವ ಪುರಾಣದಲ್ಲಿ ಬರುತ್ತೆ ಅದು ಅಂತ ಹೇಳಿ ಕೆಳಗಡೆ ವ್ಯಾಖ್ಯಾನದಲ್ಲಿ ನಿರೂಪಣೆ ಮಾಡಿದ್ದಾರೆ. ಒಂದು ರೂಪದಿಂದ ಕೃಷ್ಣ ಹೋದ್ರು ವೇದವಾಕ್ಯದಿಂದ ಸಮಾಧಾನ ಕೆಳಗಡೆ ಅಲ್ಲ, ಮಹಾಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದ ಪ್ರಶ್ನೆ ಇದೇ ಆಗಿಲ್ಲ. ಕೃಷ್ಣ ಆದ್ಮೇಲೆ ಅಷ್ಟು ದುಃಖ ಪಡೋದಕ್ಕೆ ಕಾರಣ ಏನು ಅಂತ. ಯಾಕಂದ್ರೆ ವೇದವ್ಯಾಸ ರೂಪ ಆಯ್ತು, ಪರಶುರಾಮ ರೂಪ ಆಯ್ತು, ಬದ್ರಿನಾರಾಯಣ ಇದ್ದಾನೆ ಭೂಮಿ ಮೇಲೆ. ಯಾಕೆ ಅಷ್ಟಕ್ಕೆ 6 ರೂಪಕ್ಕೆ ಮಾತ್ರ ಕಲ್ಸೋದು? ಎಲ್ಲವೂ ಸಮ ಭಗವಂತನ ರೂಪಗಳು ಅಲ್ಲ, ಅದೆಲ್ಲ ಸಮ ಆಗಿರಬಹುದು, ನಮ್ಮ ಭಾವನೆ ಸಮ ಇರಬೇಕಲ್ಲ. ಅರ್ಜುನನಿಗೆ ಇದ್ರ ಮೇಲೆ ಹೆಚ್ಚು ಪ್ರೀತಿ. ಮತ್ತೆ ಅದೆಲ್ಲಕ್ಕಿಂತ ಮಿಗಿಲಾಗಿ ಆ ಸೋತೆ ಅನ್ನುವ ದುಃಖವೇ ಜಾಸ್ತಿ ಅಲ್ಲಿ. ಭಾಗವತ ಧರ್ಮರಾಜ ಆಗಿರ್ತಾನಲ್ಲ ಭಾಗವತ ಧರ್ಮರಾಜ. ಅಷ್ಟಾವಕ್ರ ಅಂದ್ರೆ ಅಷ್ಟಾವಕ್ರ ಮಂದಿ ಅದೇ ಅಷ್ಟಾವಕ್ರ. ಇದು ಹಿಂದೆ ಯಾವಾಗಲೇ ಬಹಳ ಹಿಂದೆ ಆಗಿದ್ದು, ಅದರದ್ದು ಪರಿಣಾಮ ಇಲ್ಲಿ ಕಂಡದ್ದು. ಅದರಿಂದಾಗಿ ನೀನು ಇಲ್ಲಿರಬಾರ್ದು, ತಪಸ್ಸಿಗೆ ಹೋಗಬೇಕು ಅಂತ ವೇದವ್ಯಾಸರು ಹೇಳಿದರು. ತಸ್ಮಾತ್ವಯ ನರಶ್ರೇಷ್ಠ ಜ್ಞಾತ್ವೈತತ್ ಭ್ರಾತೃಭಿಸ್ ಸಹ. ಆಯ್ತಾ? ಪರಿತ್ಯಜ್ಯಾಖಿಲಂ ತಂತ್ರಂ ಗಂತವ್ಯಂ ತಪಸೇ ವನಂ. ಎಲ್ಲವನ್ನ ತೊರೆದು ತಪಸ್ಸಿಗೆ ಹೋಗಬೇಕು. ಈ ರೀತಿಯಾಗಿ ಹೇಳಿದಾಗ
ಅರ್ಜುನ ಹಸ್ತಿನಪುರಕ್ಕೆ ಬಂದು ಎಲ್ಲವನ್ನು ನಿವೇದನೆ ಮಾಡಿ ಅವ್ರಿಗೆ ಅಭಿಷೇಕ ಮಾಡಿದ. ಪರೀಕ್ಷಿತನಿಗೆ ಹಸ್ತಿನಪುರದಲ್ಲಿ, ಕುರುಕ್ಷೇತ್ರದಲ್ಲಿ ವಜ್ರನಿಗೆ ಅಭಿಷೇಕ ಮಾಡಿಸಿ ಅವನನ್ನು ನೀನು ರಾಜನಾಗು ಅಂತ ಹೇಳಿ ಯಾದವರಿಗೆಲ್ಲ ಏನು ಮಾಡಿದ, ಎಲ್ಲ ತಪಸ್ಸಿಗೆ ಅಂತ ಹೊರಟು. ವ್ಯಾಸವಾಕ್ಯಂ ಚ ತೇ ಸರ್ವೇ ಶ್ರುತ್ವಾರ್ಜುನ ಮುಖೇರಿತಂ ರಾಜ್ಯೇ ಪರೀಕ್ಷಿತಂ ಕೃತ್ವಾ ಯಯು ಪಾಂಡು ಸುತಾವನಂ ಇತ್ಯೇತತ್ತವ ಮೈತ್ರೇಯ ವಿಸ್ತರೇಣ ಮಯೋದಿತಂ ಜಾತಸ್ಯ ಯಜ್ಜದೋರ್ವಂಶೇ ವಾಸುದೇವಸ್ಯ ಚೇಷ್ಟಿತಂ. ಈ ರೀತಿಯಾಗಿ ನುಡಿದು ಅವರು ಕೂಡ ತೆರಳಿದರು. ನೋಡು, ನಾನು ಯದುವಂಶದಲ್ಲಿ ಬಂದದ್ದನ್ನು ನಿರೂಪಣೆ ಮಾಡಿದ್ದೇನೆ. ಯಾರು ಯಶ್ಚೈತಚ್ಚರಿತಂ ತಸ್ಯ ಕೃಷ್ಣಸ್ಯ ಶೃಣುಯಾತ್ ಸದಾ ಸರ್ವಪಾಪ ವಿನಿರ್ಮುಕ್ತೋ ವಿಷ್ಣುಲೋಕಂ ಸಗಚ್ಚತಿ. ಕೃಷ್ಣನ ಈ ಚರಿತ್ರೆಯನ್ನು ಕೇಳಿದವನು ಎಲ್ಲ ಪಾಪದಿಂದ ಬಿಡುಗಡೆ ಹೊಂದಿ ವಿಷ್ಣು ಲೋಕಕ್ಕೆ ಹೋಗ್ತಾನೆ ಅನ್ನುವಲ್ಲಿಗೆ 5ನೆಯ ಅಂಶ ಮುಗಿದಿದೆ. 6ನೆಯ ಅಂಶದಲ್ಲಿ ಕಲಿಧರ್ಮ ನಿರೂಪಣ ಆಯ್ತಾ. ಇದರಲ್ಲಿ ಪ್ರಧಾನವಾದ ಅಂಶಗಳನ್ನು ಹೇಳ್ತಾ ಹೋಗ್ತೇನೆ. ಕಾರಣ ಏನು ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಆಮೇಲೆ ಮುಂದೆ ಕಾಲಸ್ವರೂಪ ಅಂತ 2ನೇ ಅಧ್ಯಾಯ ಆದಮೇಲೆ ಕಾಲಸ್ವರೂಪ ವರ್ಣನೆ ಬರುತ್ತೆ. ಅದನ್ನು ನಾವು ಏನನ್ನೂ ಹೇಳೋದಿಲ್ಲ. ಪ್ರಾಕೃತ ಪ್ರಳಯ ಅದು ಕೂಡ ಐಡಿಯಾ ಇರುತ್ತೆ, 4 ಅಧ್ಯಾಯ. ಆಮೇಲೆ ವಾಸುದೇವ ಮೊದಲಾದ ಶಬ್ದಗಳ ವ್ಯಾಖ್ಯಾನ 5ನೇ ಅಧ್ಯಾಯದಲ್ಲಿ, ಅದರಲ್ಲೇ ನಾನು ನಿರೂಪಣೆ ಮಾಡ್ತೇನೆ. ಆಮೇಲೆ ಕೇಶಿಧ್ವಜ ಮತ್ತು ಖಾಂಡಿಕ್ಯನ ಕಥೆ ಅದು ಬರುತ್ತೆ. ಅವರಿಬ್ಬರ ಮಾತುಕತೆ ಬಹಳ ಸೊರಸವಾಗಿ ಇದೆ. ಒಟ್ಟಾರೆ 5ನೆಯ ಅಂಶದಲ್ಲಿ ನಮಗೆ 8 ಅಧ್ಯಾಯ ಇದೆ. 8 ಅಧ್ಯಾಯ ಮುಗಿಯುತ್ತೆ. ಆದರೆ ಮುಂದಿನ ತರ್ತಿ ಆಗತ್ತೆ ಅನ್ನೋದು ಡೌಟ್. ಕಾರಣ ಏನು ಅಂದರೆ ಶನಿವಾರ ಉಪಕರ್ಮ, ನಮ್ಮ ಚಿಕ್ಕಪ್ಪನ ಗೋದಾನ ಬೇರೆ ಇದೆ. ಹೀಗಾಗಿ ನಾನು ಇಲ್ಲಿಂದ 11ರಿಂದ 12 ಮಾಡ್ತೇನೆ ಅಂತನ್ನೋದು ಆಗದ ಮಾತು ಅಂತ ಅಲ್ಲಿ ನಾವು ಅಟೆಂಡ್ ಮಾಡಬೇಕಾಗತ್ತೆ. ಮತ್ತೆ ಮುಂದೆ ಇದೆ ಕೃಷ್ಣಾರ್ಪಣಮಸ್ತು. ಮುಂದಿನ ಶನಿವಾರ ಉಪಕರ್ಮ ಇದ್ದ ದಿವಸ ನಮ್ಮ ಚಿಕ್ಕಪ್ಪನ ಗೋದಾನ ಇರಬಾರ್ದು ಅಂತಿದೆಯೇನಪ್ಪ, ಅದು ನಿಮಗೆ. ನಾವು ಇದು ಸೌರ ಋಗುಪಾಕರ್ಮ ಮಾಡ್ಕೊಳ್ಬೇಕಾಗತ್ತೆ. ಕಾರಣ ಏನು ಅಂದರೆ ಅವತ್ತು ನಾವೆರಡೂ ಅಂಶ ಮಾಡ್ಕೊಳ್ಳಿಕ್ಕಾಗಲ್ಲ. ಭಾನುವಾರ ಪಾಡ್ಯ, ರಾಯರ ಆರಾಧನೆ, ಪೂರ್ವಾರಾಧನೆ. ಸಾಕು, ಕೃಷ್ಣ. ಮತ್ತೆ ವಿಷ್ಣು 5-10 ನಿಮಿಷ ಬಿಟ್ಟು ವಿಷ್ಣು ತತ್ವ ನಿರ್ಣಯ ಇದೆ.